ಒಂದು ವಿಷಯವನ್ನು ಅವ್ರು ಹೇಳಿದ್ದನ್ನು ನಿಮ್ಮ ಮುಂದ್ಗಡೆ ಓದಲಿಕ್ಕೆ ಪ್ರಯತ್ನಪಡ್ತಾರೆ. ಅವ್ರು ಏನು ಹೇಳ್ತಾರೆ, ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಎಂಬವು ಜಾತಿಗಳಲ್ಲ. ನನ್ನ ವೃತ್ತಿ ಮೂಲವನ್ನು, ತನ್ನ ಕಾಯಕ ಮೂಲವನ್ನು ಹೊರತುಪಡಿಸಿ ನಾವು ಮನುಷ್ಯರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದು ಎಷ್ಟು ಉನ್ನತ ಜಾತಿ ಇರ್ಬೋದು ಅಂತ ನನಗಾಗಲೇ ಅನಿಸಿದ್ರು. ಅನೇಕ ಕಡೆ ಅದನ್ನು ನಾನು ಪ್ರಸ್ತಾಪಿಸಿದ್ದೇನೆ ಮತ್ತು ಬರೆದಿದ್ದೇನೆ ಕೂಡ. ಆದರೆ ಜಾತಿ ಅನ್ನುವಂಥದ್ದು ಅಪ್ಪರ್ ಕ್ಯಾಸ್ಟ್ಗೆ ಇಟ್ಸ್ ಎ ಸೋಷಿಯಲ್ ಕ್ಯಾಪಿಟಲ್. ಸೋಷಿಯಲ್ ಕ್ಯಾಪಿಟಲ್ ಅಂದರೆ ಸಾಮಾಜಿಕ ಬಂಡವಾಳ. ನಮಗೆ ಇದು ಸೋಷಿಯಲ್ ಕ್ಯಾಪಿಟಲ್ ಅಲ್ಲ, ನಮಗಿದು ಕೆಳಮುಖ ಚಲನೆಯ ಹಾರ. ಅದು ಜಾತಿ ನೋಡಿ, ಜಾತಿ ಹೆಂಗಿರುತ್ತೆ ಅಂದರೆ ಮೇಲ್ಮುಖ ಚಲನೆಗೂ ಜಾತಿಯ ಕಾರಣ, ಕೆಳಮುಖ ಚಲನೆಗೂ ಜಾತಿಯ ಕಾರಣ. ನಾವು ಅತ್ಯಂತ ಹಿಂದುಳಿದವರು ಅಂತ ಹೇಳ್ಕೊಳ್ಳೋದು ಕೂಡ ಜಾತಿಯ ಕಾರಣ, ನಾವು ಅತ್ಯಂತ ಅಪ್ಪರ್ ಕ್ಯಾಸ್ಟ್ ಅವರು ಅಂತ ಹೇಳ್ಕೊಳ್ಳೋದು ಕೂಡ ಜಾತಿಯ ಕಾರಣ. ಇವತ್ತು ಯಾಕೆ ಈ ರಾಜ್ಯವನ್ನು ಬರೀ ಅಪ್ಪರ್ ಕ್ಯಾಸ್ಟ್ ಸಮುದಾಯಗಳು ಆಳ್ತಾ ಇದ್ದಾವೆ ಅನ್ನಲಿಕ್ಕೆ ಇದು ಅತ್ಯಂತ ಉತ್ತಮ ಉದಾಹರಣೆ. ಅವರ ಪರ್ಸೆಂಟೇಜ್ ಇರೋದು ಅತ್ಯಂತ ಕಡಿಮೆ, ಆದರೆ ಅತ್ಯಂತ ಹೆಚ್ಚಿರುವಂತಹ ನಮ್ಮ ಸಮುದಾಯಗಳು ಇವತ್ತು ರಾಜ್ಯವನ್ನು ಆಳೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗ್ತಾ ಇದೆ. ಕಾರಣ ಅಂತಂದರೆ ನಾವು ಸಂಘಟಿತರಾಗಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲೀಗ ಜಾತಿನ ನಮಗೆಲ್ಲರಿಗೂ ಗೊತ್ತಿದೆ, ಜಾತಿ ಒಂದು ವಾಸ್ತವ, ಅದನ್ನೆಲ್ಲ ಹೇಳಿದ್ದೀರ. ಜಾತಿಗಳು ಯಾವ ರೀತಿ ಡಿವೈಡ್ ಆಗ್ತಾ ಬಂದು ಅಂತ ಕೂಡ ಯೋಚನೆ ಮಾಡಬೇಕಾಗಿದೆ. ಬ್ರಾಹ್ಮಣ ಅನ್ನುವಂಥದ್ದು ಒಂದು ಜಾತಿನ, ಅದರಲ್ಲಿ ಎಷ್ಟು ಉಪಜಾತಿಗಳಿದೆ ನಿಮಗೆ ಎಲ್ಲರೂ ಗೊತ್ತಾ? ಯಾಕೆ ಉಪಜಾತಿಗಳು ಇದ್ದರೂ ಕೂಡ ಅವು ಹೇಳ್ಕೊಳ್ಳುವಾಗ ನಾವೆಲ್ಲರೂ ಬ್ರಾಹ್ಮಣರು ಅಂತ ಹೇಳ್ತಾರೆ. ಸವಲತ್ತುಗಳಿಗೆ ಅವರು ಅಪ್ಲಿಕೇಶನ್ ಹಾಕಿದಾಗ ನಾವು ಮಾಧವರು, ನಾವು ಬೇರೆ ಬೇರೆ ಇದು ಮಾಧವರು ಇದೊಂದಿದೆಯಲ್ಲ, ಅಯ್ಯಂಗಾರಿಗಳು, ನಾವು ಅಯ್ಯರುಗಳು ಮತ್ತು ಇದ್ರ ಸಾಗರದಲ್ಲಿ ಇದೆಯಲ್ಲ ಸಮುದಾಯಗಳು, ಆ ರೀತಿಯ ಅನೇಕ ಸಣ್ಣ ಜಾತಿಗಳು ಬ್ರಾಹ್ಮಣರಲ್ಲೂ ಇದೆ. ಅದೇ ರೀತಿ ಕ್ಷತ್ರಿಯರಲ್ಲೂ ಸಣ್ಣ ಜಾತಿಗಳಿದ್ದಾವೆ, ವೈಶ್ಯರಲ್ಲೂ ಕೂಡ ಸಣ್ಣ ಜಾತಿಗಳಿದ್ದಾವೆ, ಶೂದ್ರರಲ್ಲಿಯೂ ಸಣ್ಣ ಜಾತಿಗಳಿದ್ದಾವೆ, ಮತ್ತು ಪಂಚಮರಲ್ಲಿ ಅಂತಂದರೆ ಅಸ್ಪೃಶ್ಯರಲ್ಲೂ ಕೂಡ ಸಣ್ಣ ಜಾತಿಗಳಿದ್ದಾವೆ. ಜಾತಿಗಳಿಲ್ಲದೆ ಯಾವುದೂ ಇಲ್ಲ. ಅಷ್ಟಾಕೆ ನಾನು ಇನ್ನೂ ಮುಂದಕ್ಕೆ ಹೋಗಿ ಹೇಳ್ತೀನಿ. ಪ್ರಾಣಿಗಳಲ್ಲೂ ಜಾತಿಗಳಿದ್ದಾವೆ, ಸಸ್ಯಗಳಲ್ಲೂ ಜಾತಿಗಳಿದ್ದಾವೆ. ಇದು ಯಾವ ಜಾತಿ ಸಸ್ಯ ಅಂತ ಕೇಳ್ತೀವಿ, ಯಾವುದಾದ್ರು ಪ್ರಾಣಿ ಅಂತ ಹೇಳಿದ್ರೆ ಇದು ಯಾವ ಜಾತಿಗೆ ಸೇರುತ್ತೆ ಅಂತ ಕೇಳ್ತೀವಿ. ಹುಲಿ, ಚಿರತೆ, ಬೆಕ್ಕು ಎಲ್ಲ ಒಂದೇ ಜಾತಿಗೆ ಸೇರ್ತವೆ, ಅವೆಲ್ಲ ಒಂದೇ ಜಾತಿಗೆ ಸೇರ್ತವೆ. ಅವುಗಳಿಗೆ ಸಪ್ರೇಟ್ ಆದಂತಹ ಐಡೆಂಟಿಟಿ ಇದೆ. ಹುಲಿನ ನೀವು ಬೆಕ್ಕು ಅನ್ಲಿಕ್ಕಾಗುತ್ತಾ ಒಂದೇ ಜಾತಿಗೆ ಸೇರಿದೆ ಅನ್ನೋ ಕಾರಣಕ್ಕೆ? ಅಥವಾ ಬೆಕ್ಕನ್ನು ಚಿರತೆ ಅನ್ಲಿಕ್ಕಾಗುತ್ತಾ ನೀವು ಒಂದೇ ಜಾತಿಗೆ ಸೇರಲಿಕ್ಕೆ? ಆಗಲ್ಲ. ಯಾಕೆ ಅಂತ ಕೇಳಿದ್ರೆ ಅವೆಲ್ಲವೂ ಕೂಡ ಸಪ್ರೇಟ್ ಆದಂತಹ ಐಡೆಂಟಿಟಿ ಇದೆ. ಸದಾನಂದ ಅವ್ರು ಹೇಳಿದ್ರಲ್ಲ, ಅದು ಇಂಡಿವಿಜುವಲ್ ಐಡೆಂಟಿಟಿ. ಆ ಇಂಡಿವಿಜುವಲ್ ಐಡೆಂಟಿಟಿನ ಇಟ್ಕೊಂಡಿರೋದ್ರಿಂದ ಅವುಗಳನ್ನ ನಮಗೆ ಗುರುತಿಸಲಿಕ್ಕೆ ಸುಲಭ ಆಗ್ತಾ ಇದೆ. ಅವುಗಳಿಗೆ ಕೊಡಬೇಕಾಗುತ್ತೆ ಬಿಡೋಣ. ಈಗ ನಾವು ಹುಲಿಗೆ ಆದಷ್ಟು ಆಹಾರವನ್ನು ಬೆಕ್ಕಕ್ಕೆ ಕೊಡೋಕ್ಕಾಗಲ್ಲ. ಬೆಕ್ಕಕ್ಕೆ ಕೊಟ್ಟಷ್ಟು ಆಹಾರವನ್ನು ನೀವೆಲ್ಲ ಒಂದೇ ಜಾತಿ ಕೇಳಿ ಹುಲಿ ಕೊಟ್ಟರೆ ಏನಾಗುತ್ತೆ? ತಿನ್ನುತ್ತೆ. ಎಷ್ಟು ತಿನ್ನುತ್ತೆ ಪಾಪ? ಒಂದಿಷ್ಟು ತಿನ್ನುತ್ತೆ ಬೆಕ್ಕು. ಹುಲಿಗೆ ಎಷ್ಟು ಬೇಕು? ಅದನ್ನೇ ಆಯಾ ಜಾತಿಗೆ ತಕ್ಕಂತೆ ಅವರು ಆಹಾರವನ್ನು ಕೊಡಬೇಕಾಗುತ್ತೆ. ಅದೇ ರೀತಿ ಸವಲತ್ತುಗಳನ್ನು ಕೂಡ ಕೊಡಬೇಕಾಗುತ್ತೆ. ಆದ್ದರಿಂದ ಜಾತಿ ಭಾಳ ಮುಖ್ಯ ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದು. ಇದು ಫರ್ದರ್ ನಾವು ಕ್ಯಾಸ್ಟನ್ನು ಕ್ಯಾಟಗರೈಸ್ ಮಾಡ್ತಾ ಅನೇಕ ಉಪಜಾತಿಗಳಲ್ಲಿ ಉಪಜಾತಿಗಳು ಅನೇಕವು ಕೂಡ ಹುಡ್ಕೊಳ್ಳೋಕ್ಕೆ ಸಾಧ್ಯ. ಇದು ಬಹುಶಃ ಹಿಂದೂ ಧರ್ಮದಲ್ಲಿರುವಂತಹ ಸಮಸ್ಯೆ ಅಂತ ನೀವು ಅಂದ್ಕೊಂಡ್ರೆ ತಪ್ಪದು. ಮುಸ್ಲಿಂ ಸಮುದಾಯದಲ್ಲಿ 17 ಜಾತಿಗಳಿವೆ, ಕ್ರೈಸ್ತ ಸಮುದಾಯದಲ್ಲಿ 50 ಜಾತಿಗಳಿದ್ದಾವೆ. ಲಿಂಗಾಯತ, ಅದು ಹಿಂದೂ ಧರ್ಮ ಅಲ್ಲ ಅಂತೇಳಿ ಲಿಂಗಾಯತರು ಹೇಳಿದ್ದಾರೆ, ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಲಿಂಗಾಯತರಲ್ಲಿ 42ರಿಂದ 102 ಜಾತಿಗಳಿದ್ದಾವೆ. ಅಂದರೆ ಬರೀ ಹಿಂದೂ ಧರ್ಮಕ್ಕೆ ಸೀಮಿತವಾಗಿಲ್ಲ ಜಾತಿ. ಅದು ಲಿಂಗಾಯತರಲ್ಲೂ ಇದೆ, ಕ್ರೈಸ್ತರಲ್ಲೂ ಇದೆ, ಮತ್ತು ಮುಸ್ಲಿಮರಲ್ಲೂ ಇದೆ, ಜೈನರಲ್ಲೂ ಇದೆ, ಸಿಖ್ರಲ್ಲೂ ಇದೆ. ಈ ಜಾತಿ ಪದ್ಧತಿ ಎಲ್ಲದರಲ್ಲೂ ಕೂಡ. ಹಾಗೆ ನೋಡ್ತಾ ಬಂದಾಗ ನಾವು ನಮ್ಮ ಜಾತಿ ಪಟ್ಟಿಗೆ ಬರಬೇಕಾಗುತ್ತೆ. ನೆಕ್ಸ್ಟ್ ಜಾತಿ ಪಟ್ಟಿಗೆ ಬಂದಾಗ ಹಿಂದುಳಿದ ವರ್ಗದ ಪ್ರವರ್ಗ 1ರಲ್ಲಿ 95 ಜಾತಿಗಳಿವೆ. ಹಿಂದುಳಿದ ವರ್ಗದ ಪ್ರವರ್ಗ 2A ನಲ್ಲಿ 102 ಜಾತಿಗಳಿವೆ. ಪ್ರವರ್ಗ
3A ಒಕ್ಕಲಿಗರು ಮತ್ತು ಇತರೆ 5 ಜಾತಿಗಳಿದ್ದಾವೆ. ಪ್ರವರ್ಗ 3B ಲಿಂಗಾಯತರು ಮತ್ತು ಇತರೆ 7 ಜಾತಿಗಳಿದ್ದಾವೆ. ಅಂತಂದರೆ ನಾವು ಜಾತಿಗಳ ಮೂಲಕ ಎಲ್ಲವನ್ನು ಕೂಡ ನೋಡಲಿಕ್ಕಾಗುತ್ತೆ. ಇನ್ನು ಮುಂದಕ್ಕೆ ಹೋದರೆ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಿದ್ದಾವೆ. ಪರಿಶಿಷ್ಟ ವರ್ಗದಲ್ಲಿ 51 ಜಾತಿಗಳಿದ್ದಾವೆ. ಅದಕ್ಕೂ ಒಳಗಡೆ ಹೋಗೋಣ. ನಾವು ಕೊಲೆಯ ಮಾದಿಗ ಅಂತ ಕರೀತೀವಿ. ನಾನಿಲ್ಲಿ ಜಾತಿಗಳನ್ನು ಸ್ಪಷ್ಟವಾಗಿ ಜಾತಿ ಪದ್ಧತಿ ಬಗ್ಗೆ ಮಾತಾಡ್ತಿರೋದ್ರಿಂದ ಎಲ್ಲ ಜಾತಿಗಳನ್ನು ಅದರ ಹೆಸರು ಹೇಳಿನೇ ನಾನು ಮಾತಾಡ್ತಾ ಇದ್ದೀನಿ. ಯಾರು ಅನ್ಯತಾ ಭಾವಿಸಬಾರ್ದು. ಯಾರು ಕೂಡ ನೋಡಿ ಈ ಪದಗಳನ್ನ ಬಳಸಿದ್ರು ಅಂತ ಹೇಳ್ಬಿಟ್ಟು ನಾಳೆ ಸುಮ್ಮನೆ ಕೊಂಕು ತೆಗಿಬಾರ್ದು. ಇಲ್ಲಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ಜಾತಿಗಳ ವಾಸ್ತವದ ಬಗ್ಗೆ ಮಾತಾಡೋದ್ರಿಂದ ಜಾತಿಗಳನ್ನು ಹೆಸರುಗಳನ್ನು ಹೇಳಿಯೇ ನಾನು ಮಾತಾಡಬೇಕಾಗುತ್ತೆ. ಅದರಿಂದ ಮಾತಾಡ್ತಾ ಇದ್ದೀನಿ. ಈಗ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಿವೆ. ಪರಿಶಿಷ್ಟ ಪಂಗಡದಲ್ಲಿ 51 ಇದ್ದಾವೆ. ಆಮೇಲೆ ಇನ್ನೂ ಮುಂದಕ್ಕೆ ಹೋಗೋಣ. ಇಲ್ಲಿಗ ಕೊಲೆಯ ಸಂಬಂಧಿತ ಜಾತಿಗಳು 29. ಕೊಲೆಯ ಅನ್ನೋ ಹೆಡ್ಲೈನಲ್ಲಿ 29 ಜಾತಿಗಳಿದ್ದಾವೆ. ಅಂದರೆ ಕೊಲೆಯ ಅನ್ನೋದು ಒಂದು ಜಾತಿಯಲ್ಲ, ಒಂದು ವರ್ಗ ಅನ್ನೋದನ್ನು ಅರ್ಥ ಮಾಡ್ತಾರೆ. ಇಟ್ಸೆ ಒಂದು ಗ್ರೂಪ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಪರಿಶಿಷ್ಟ ಇದರಲ್ಲಿ ಮಾದಿಗಳಲ್ಲಿ 32 ಜಾತಿಗಳಿದ್ದಾವೆ. ಮತ್ತು ಸ್ಪೃಶ್ಯ ಜಾತಿಗಳು ಅಂದರೆ ಕೊರಮ, ಕೊರಚ, ಬೋವಿ, ಲಂಬಾಣಿ ಜಾತಿಗಳಲ್ಲಿ 13 ಜಾತಿಗಳಿವೆ. SC ಅಲೆಮಾರಿಗಳಲ್ಲಿ 51 ಜಾತಿಗಳಿವೆ. ಅಂದರೆ ಜಾತಿಗಳನ್ನು ಯಾವ ರೀತಿಯಲ್ಲಿ ನಾವು ಡಿವೈಡ್ ಮಾಡ್ತಾ ಹೋಗ್ತಾ ಇದ್ದೀವಿ ತಪ್ಪು ಕೂಡ ಇವೆಲ್ಲವೂ ಕೂಡ ವಾಸ್ತವ. ಈ ಎಲ್ಲದರ ಮುಂದುಗಡೆ ನಮಗೀಗ ನಮ್ಮ ಮುಂದೆ ಬಂದಿರುವಂತಹ ಸಮಸ್ಯೆ ಏನು ಅಂತಂದರೆ, ಆದಿ ದ್ರಾವಿಡ ಅನ್ನುವಂಥದ್ದು ಒಂದು ಜಾತಿನ, ಆದಿ ಕರ್ನಾಟಕ ಅನ್ನುವಂಥದ್ದು ಒಂದು ಜಾತಿನ, ಆದಿ ಆಂಧ್ರ ಅನ್ನುವಂಥದ್ದು ಒಂದು ಜಾತಿನ ಅನ್ನೋ ಪ್ರಶ್ನೆ ನಮ್ಮ ಮುಂದುಗಡೆ ಇರೋದು. ನಿಮಗಿರುವಂಥ ಗೊಂದಲ ಇಲ್ಲೇ ಅಲ್ವೇನಪ್ಪ. ಇದು ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅನ್ನುವಂಥದ್ದು ಅಡ್ಮಿನಿಸ್ಟ್ರೇಟಿವ್ ಟೆಕ್ನಾಲಜಿಗೆ ಬಳಸ್ಕೊಂಡಂತಹ ಒಂದು ಶಬ್ದ ಅನ್ನೋದನ್ನು ನಾವು ಯಾರೂ ಮರಿಬಾರ್ದು. ಎಲ್ಲವನ್ನು ಕೂಡ ಇದು ಭಾಳ ಇಂಪಾರ್ಟೆಂಟ್ ಅಂತ ಇಶ್ಯೂ. ಇಲ್ಲೀಗ ಮೊನ್ನೆ ಒಂದು ಇದನ್ನು ನಿಮ್ಮ ಮುಂದುಗಡೆ ನಾನು ಪ್ರೆಸೆಂಟ್ ಮಾಡಬೇಕು. ನಮ್ಮ KPSCಯ ಮೆಂಬರ್ ಆಗಿರುವಂತಹ ದಾಸೇನವರು ಒಂದು ಲೇಖನ ಬರೆದಿದ್ದಾರೆ. ಒಳ ಮೀಸಲಿನ ಒಡನಾಡ ಜಾತಿ ಸಮೀಕ್ಷೆ ಹೊಸದಾಗಿ ಆಗಬೇಕು. ಅದರಲ್ಲಿ ಒಂದು ವಿಷಯವನ್ನು ಅವ್ರು ಹೇಳಿದ್ದನ್ನು ನಿಮ್ಮ ಮುಂದುಗಡೆ ಓದಲಿಕ್ಕೆ ಪ್ರಯತ್ನಪಡ್ತಾರೆ. ಅವ್ರು ಏನು ಹೇಳ್ತಾರೆ, ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಎಂಬವು ಜಾತಿಗಳಲ್ಲ. ಕಾನೂನಿನ ಅಡಿಯಲ್ಲಿ ಜಾತಿಗಳ ಗುಂಪಿಗೆ ಸೃಷ್ಟಿಸಿದ ಸೂಚಕ ಪದಗಳು. ಅರ್ಥ ಮಾಡ್ಕೊಳ್ಳಿ, ಕಾನೂನಿನ ಅಡಿಯಲ್ಲಿ ಜಾತಿಗಳ ಗುಂಪಿಗೆ ಸೃಷ್ಟಿಸಿದ ಸೂಚಕ ಪದಗಳು ಇವು ಸುಪ್ರೀಂ ಕೋರ್ಟಿನ ಪ್ರಕಾರ ಅಪ್ರಸ್ತುತವಾಗಿವೆ. ಯಾವುದು? ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅಂತ ಅಪ್ರಸ್ತುತವಾಗಿವೆ. ಈ 3 ಜಾತಿ ಸೂಚಕಗಳನ್ನು 101 ಜಾತಿಗಳ ಪಟ್ಟಿಯಿಂದ ಬೇರ್ಪಡಿಸಿ ಇನ್ನುಳಿದ 98 ಜಾತಿಗಳ ಅಡಿಯಲ್ಲಿ ಗಣತಿಯನ್ನು ಮಾಡಬೇಕಾಗುತ್ತದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ನ್ಯಾಯಮೂರ್ತಿ KS ಸದಾಶಿವ ಆಯೋಗದ ವರದಿಯಾಗಲಿ ಅಥವಾ ಕಾಂತರಾಜ್ ವರದಿಯಾಗಲಿ ಒಳ ಮೀಸಲಾತಿ ವರ್ಗೀಕರಣ ಮಾನದಂಡವಾಗಲು ಈ 3 ಇಟ್ಕೊಂಡ್ರೆ ಅವು ಮಾನದಂಡ ಆಗಲ್ಲ. ಈ 3 ಹೊರತುಪಡಿಸಿ ನೀವು ಮಾಡಿ ಈ 3 ವರ್ಗಗಳಿದಾವಲ್ಲ, ಆದಿ ಆಂಧ್ರ, ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ, ಆ 3 ಇವುಗಳಲ್ಲಿರುವಂಥವುಗಳ ಜಾತಿಗಳನ್ನು ವಿಂಗಡಿಸಿ ಮಾತಾಡಿ ಅಂತ ಹೇಳ್ತಾರೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ಇನ್ನೊಂದು ಪ್ಯಾರಾಗ್ರಾಫ್ನ ನೀವು ಓದಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ನೋಡಿ, ಸುಪ್ರೀಂ ಕೋರ್ಟ್ನ ತೀರ್ಪಿನಂತೆ ಜಾತಿಗಳ ಜನಸಂಖ್ಯೆಯು ವೈಜ್ಞಾನಿಕವಾಗಿ ಅಂದರೆ ತಲೆ ಎಣಿಕೆಯ ಸಮೀಕ್ಷೆ ಆಧಾರದ ಮೇಲೆ ಆಗಲಿ ಎನ್ನುವುದರಲ್ಲಿ 2 ಮಾತಿಲ್ಲ. ಈ ವೈಜ್ಞಾನಿಕ ಸಮೀಕ್ಷೆಯ ಮಾಹಿತಿಯು ಆಯಾ ಜಾತಿಗಳ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಮತ್ತು ಔದ್ಯೋಗಿಕ ಸ್ಥಿತಿಗತಿಗಳನ್ನು ಒಳಗೊಂಡಿರಬೇಕು. ಅದನ್ನೆಲ್ಲರೂ ಒಪ್ಕೊಳ್ತೀವಿ. ಅಂದರೆ ಇದು ಸೋಷಿಯಲಿ, ಎಜುಕೇಷನಲ್ಲಿ ಮತ್ತು ಎಂಪ್ಲಾಯ್ಮೆಂಟ್ ಇದೆಲ್ಲಕ್ಕೂ ಕೂಡ ಆಗೋ ಥರ ಆಗಬೇಕು ಅನ್ನೋದನ್ನು ಒಪ್ಕೊಳ್ತೀವಿ. ನಮ್ಮ ರಾಜ್ಯದಲ್ಲಿ 101 ಪರಿಶಿಷ್ಟ ಜಾತಿಗಳಿವೆ. 98 ಜಾತಿಗಳ ಸಮೀಕ್ಷೆ ನಡೆಸಲು ಯಾವ ತೊಡಕು ಇರುವುದಿಲ್ಲ. ಅಂದರೆ 101ರಲ್ಲಿ ಈ 3ನ್ನು ಹೊರತುಪಡಿಸಿ ಇನ್ನು 98 ಸಮುದಾಯಗಳನ್ನು ನೀವು ಸಮೀಕ್ಷೆ ಮಾಡಿದ್ರೆ ನಮಗೆ ತೊಂದರೆ ಇಲ್ಲ. ಆದರೆ ಈ 3ನ್ನು ಸೇರಿಸಿಕೊಂಡ್ರೆ ಆಗುವಂಥ ಗೊಂದಲಗಳೇನು? ಆದರೆ ಆದಿ ಆಂಧ್ರ, ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಜಾತಿಗಳ ಒಳಗಿರುವ ಜಾತಿಗಳನ್ನು ಗುರುತಿಸಿ
ಸಮೀಕ್ಷೆ ನಡೆಸುವುದು ಕಡ್ಡಾಯವಾಗಿದೆ. ಇವುಗಳು ಜಾತಿಗಳಲ್ಲ, ಜಾತಿ ಗುಂಪಿಗೆ ಕೊಟ್ಟ ಹೆಸರುಗಳು. ಇಲ್ಲಿ ಕನ್ಫ್ಯೂಷನ್ಸ್ ಹೆಂಗೆ ಕ್ರಿಯೇಟ್ ಆಗುತ್ತೆ? ನಾವೇನು ಹೇಳ್ತೀವಿ ಈಗ, ಪ್ರಾದೇಶಿಕತೆಯ ಮೇಲೆ ನಾವು ಜಾತಿಗಳನ್ನು ಗುರುತಿಸಬೇಕಾಗುತ್ತೆ. ಈಗ ನೀವೇನು ಹೇಳ್ತಿದ್ದೀರಿ, ನಿಮ್ಮ ಏರಿಯಾದಲ್ಲಿರುವಂಥವರೆಲ್ಲರೂ ಕೂಡ ಆದಿದ್ರಾವಿಡರು ಅಂತ ಹೇಳ್ತಾರೆ. ಹಂಗಾಗಲ್ಲ. ನಿಮಗೂ ಮತ್ತು ನಮ್ಮ ಕೋಲಾರದ ಆದಿದ್ರಾವಿಡರಿಗೂ, ಬಳ್ಳಾರಿಯಲ್ಲಿರುವಂಥ ಆದಿದ್ರಾವಿಡರಿಗೂ ಅಥವಾ ಗುಲ್ಬರ್ಗದ ಆದಿದ್ರಾವಿಡರಿಗೂ ಸಂಬಂಧಗಳಿಲ್ಲ. ಸಂಬಂಧಗಳು ಅಂತಂದರೆ ನಿಮ್ಮ ಎಥ್ನೋಗ್ರಫಿ ಬೇಕಾದ್ರೆ ಕುಲಶಾಸ್ತ್ರೀಯ ಅಧ್ಯಯನ ಅದಕ್ಕೆ ಮ್ಯಾಚ್ ಆಗಲ್ಲ. ಒಂದು ಜಾತಿ ಅಂತಂದರೆ ಅದಕ್ಕೆ ಒಂದು ಕುಲಶಾಸ್ತ್ರೀಯ ಅಧ್ಯಯನದ ಹಿನ್ನೆಲೆ ಇರುತ್ತೆ. ಒಂದು ಕುಲಶಾಸ್ತ್ರೀಯ ಅಧ್ಯಯನ ಅದರ ಹಿಂದುಗಡೆ ಅಂತಂದರೆ ಅದು ಸಾಂಸ್ಕೃತಿಕವಾಗಿ ಏನಾಗಬೇಕು. ನಿಮ್ಮಲ್ಲಿ ನಿಮ್ಮ ಮದುವೆಗಳಲ್ಲಿ ನೀವು ಮಕ್ಕಳು ಹುಟ್ಟಿದಾಗ, ಹೆಣ್ಣು ಮಕ್ಕಳು ಬೈನರಿದ್ದಾಗ, ಅಥವಾ ಯಾರಾದರೂ ಸತ್ತ ತಿಥಿಗಳ ನಂತರ ಮಾಡುವಂತಹ ಸಂಪ್ರದಾಯಗಳೇ ಬೇರೆ, ನೀವು ಮಾಡುವ ಹಬ್ಬಗಳೇ ಬೇರೆ, ನೀವು ಪೂಜಿಸುವ ದೈವಗಳೇ ಬೇರೆ, ನೀವು ನುಡಿಸುವಂತಹ ವಾದ್ಯಗಳೇ ಬೇರೆ, ನೀವು ಹಾಡುವ ಹಾಡುಗಳೇ ಬೇರೆ, ನಿಮ್ಮ ಭಾಷೆಯೇ ಬೇರೆ, ನಿಮ್ಮ ನುಡಿಗಟ್ಟೇ ಬೇರೆ. ನಿಮ್ಮನ್ನು ಮತ್ತು ಅವರನ್ನು ಒಟ್ಟಿಗೆ ನೀವು ಆದಿದ್ರಾವಿಡ ಅಂತ ಹೆಂಗೆ ಕರಿತೀರಿ? ಅದು ವಾಟ್ ಬೇಸಿಸ್ ವಿ ಕ್ಯಾನ್ ಕಾಲ್ ದೆಮ್ ಆಸ್ ಆದಿದ್ರಾವಿಡರ್ಸ್. ಇಲ್ಲಿ ಒಂದು ಮಾತನ್ನು ಇಲ್ಲಿ ಇನ್ನೊಂದು ಇದನ್ನು ನಾನು ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ತುಮಕೂರು, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಮಾದಿಗ ಸಮುದಾಯವರು ಆದಿಕರಣ, ಹೌದಾ? ಆದಿಕರಣ ಜಾತಿಯಲ್ಲಿ ಮೀಸಲಾತಿ ಸೌಲಭ್ಯ ಪಡೆಯುತ್ತಿದ್ದಾರೆ. ಹೊಲೆಯ ಮತ್ತು ಛಲವಾದಿ ಸಮುದಾಯವರು ಆದಿದ್ರಾವಿಡ ಜಾತಿಯ ಅಡಿಯಲ್ಲಿ ಮೀಸಲಾತಿ ಸೌಲಭ್ಯ ಪಡೆಯುತ್ತಿದ್ದಾರೆ. ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಲ್ಲಿ ಇದು ಸ್ವಲ್ಪ ಭಿನ್ನವಾಗಿದೆ. ಮಾದಿಗ ಸಮುದಾಯ ಆದಿದ್ರಾವಿಡ ಹಾಗೂ ಹೊಲೆಯ ಮತ್ತು ಛಲವಾದಿ ಸಮುದಾಯರು ಆದಿಕರ್ನಾಟಕ ಜಾತಿಯಲ್ಲಿ ಮೀಸಲಾತಿ ಸೌಲಭ್ಯ ಪಡೆಯುತ್ತಿದ್ದಾರೆ. ಒಂದು ಕಡೆ ಆದಿದ್ರಾವಿಡ ಆದಿ ಕರ್ನಾಟಕ ಆಗ್ತಾರೆ, ಮತ್ತೊಂದು ಕಡೆ ಆದಿಕರ್ನಾಟಕ ಆದಿದ್ರಾವಿಡ ಆಗ್ತಾರೆ. ಈ ಗೊಂದಲಗಳನ್ನು ನೀವು ಸರಿಪಡಿಸ್ಕೋಬೇಕಾದ್ರೆ ನಿಮಗೆ ಇವುಗಳನ್ನ ಏನೋ ಈ ನಮ್ಮ ಇದಕ್ಕೋಸ್ಕರ ಮಾಡಿಕೊಂಡಿರುವಂತಹ ಶೆಡ್ಯೂಲ್ ಕ್ಯಾಸ್ಟ್ ಅನ್ನೋದು ಇದೆಯಲ್ಲ, ಶೆಡ್ಯೂಲ್ ಕ್ಯಾಸ್ಟ್ ಅನ್ನೋದು ಜಾತಿ ಅಲ್ಲ. ನೀವು ಯಾವುದೋ ಒಂದು ಫಾರ್ಮ್ ಫಿಲಪ್ ಮಾಡಿದಾಗ ನಾನು ಎಸ್ ಸಿ ಅಂತ ಹಾಕಿದ್ದು ಅಂದರೆ ನಿಮಗೆ ಕೆಲಸ ಕೊಡ್ತಾರಾ? ಎಸ್ ಸಿನಲ್ಲಿ ಯಾರಿಗೆ ನೀವು ಅಂತ ಕೇಳ್ತಾರೆ. ನೀವು ಹೇಳಬೇಕಾಗ್ತದೆ ಎಸ್ ಸಿನಲ್ಲಿ ನಮ್ಗಿಂತ ಜಾತಿ ಅಂತ ಹೇಳಬೇಕಾಗ್ತದೆ. ಕೇಳಿದಾಗಲೇ ಕೊಡೋದು, ಬರೀ ಎಸ್ ಸಿ ಅಂತ ಅಷ್ಟೇ ಕೊಡಲ್ಲ. ಇದು ಯಾವಾಗ ನಿಮಗೆ ಜಾತಿ ಸರ್ಟಿಫಿಕೇಟು ತಗೊಳ್ಳೋಕ್ಕೆ ತೊಡಕಾಯಿತೋ ಆಗ ಒಂದು ಟೆಂಪರರಿ ಅರೇಂಜ್ಮೆಂಟ್ ಆಗಿ ಆದಿದ್ರಾವಿಡ ಅಂತ ತಗೊಳ್ತೀರಿ, ಹೊಲೆಯ ಅಂತ ತಗೊಂಡಿದ್ದೀರಿ. ಆ ಸದ್ಯಕ್ಕೆ ನೀವು ಸರ್ವೇ ಆಗಲಿಕ್ಕೆ ತಗೊಂಡಿದ್ದೀರಿ ಹೊರತು ಇದು ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆದಿದ್ರಾವಿಡ ಅಂತ ತಗೊಳ್ಳೋವಂಥದ್ದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಇಟ್ಸ್ ಎ ಟೆಂಪರರಿ ಸೊಲ್ಯೂಷನ್. ದಾಸಯ್ಯ ಹೇಳೋ ಪ್ರಕಾರ ಯಾವುದೇ ಸಂದರ್ಭದಲ್ಲೂ ಕೂಡ ಇದನ್ನು ತೆಗೆಯುವಂತಹ ಚಾನ್ಸಸ್ ಇರುತ್ತೆ. ಇವುಗಳನ್ನು ತೆಗೆಯುವಂತಹ ಇದು ಭಾಳ ಇರುತ್ತೆ, ತೆಗಿಲೇಬೇಕಾಗತ್ತೆ. ಅಂಥ ಅವಕಾಶಗಳನ್ನು ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೀವು ಯಾರು ಕೂಡ ಮರಿಬಾರ್ದು. ಇದ್ರ ಜೊತೆಗೆ ಇನ್ನೊಂದು ನಾನು ಇಂಪಾರ್ಟೆಂಟ್ ಇಶ್ಯೂಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನೀವೇನು ಹೇಳ್ತೀರಿ, ಮನ್ಸ ಅಂತಂದರೆ ನಮಗೆ ಅವಮಾನಕರವಾದ್ದು, ಅದರಿಂದಾಗಿ ನಾವು ಮನ್ಸ ಅಂತ ಕರ್ಕೊಳ್ಳೋಕೆ ಸಾಧ್ಯವಿಲ್ಲ. ಮನ್ಸ ಅನ್ನೋದು ಒಂದು ಬೈಗುಳ, ಅದಕ್ಕೆ ಕರ್ಕೊಳ್ಳೋದು ನಮ್ಮನ್ನು ಮನ್ಸ ಅಂತ ಕರ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಈ ದೇಶದಲ್ಲಿ ಯಾವುದಾದ್ರೂ ಜಾತಿ ಇದರಿಂದ ಹೊರತಾಗಿದ್ಯಾ ದಯವಿಟ್ಟು ಹೇಳಿ. ಬ್ರಾಹ್ಮಣರನ್ನು ಕೂಡ ಬೊಮ್ಮನಂತ ಹೇಳ್ತೀವಿ, ಗೌಡರನ್ನ ನಾವು ದೊಡ ಅಂತ ಹೇಳ್ತೀವಿ, ಪಾಪ ಕ್ಷೌರಿಕರನ್ನ ಹಜಾಮ ಅಂತ ಹೇಳ್ತೀವಿ. ಬಸ್ಸಲ್ಲಿ ಯಾರಾದ್ರೂ ಒಂದು ಸ್ವಲ್ಪ ಮುಂದ್ಗಡೆ ಹೋಗದೇ ಇದ್ರೆ ಆ ಮುಂದ್ಗಡೆ ಇರುವಂಥವ್ರಿಗೆ ಕಂಡಕ್ಟರ್ ಹಜಾಮ ನನ್ನ ಮಗನೇ ಮುಂದಕ್ಕೆ ಹೋಗ್ಬೋದು. ಇವೆಲ್ಲವೂ ಕೂಡ ಬೈಗುಳುಗಳು, ಜಾತಿಗಳ ಬೈಗುಳುಗಳು. ನಿಮಗೆ ಇನ್ನೂ ಕೆಲವು ಹೇಳ್ತೀವಿ. ದರ್ವೇಶ್ ಅಂತ ಒಂದು ಸಮುದಾಯ ಗೊತ್ತಾ ನಿಮಗೆ? ದರ್ವೇಶಿಗಳು ಅಂತ ನಾವನ್ನ ಬೈತೀವಿ, ಇವ್ಯಾರೋ ದರ್ವೇಶಿ ಬಂದ. ದರ್ವೇಶಿ ಅನ್ನೋದು ಒಂದು ಸಮುದಾಯ. ಹಲಾಲ್ಕೋರ್ ಅಂತ ಒಂದು ಸಮುದಾಯ. ಹಲಾಲ್ಕೋರ್ ಸಮುದಾಯ ಅತ್ಯಂತ ನೀಚವಾಗಿ ಬೈತೀವಿ. ಎಂಥ ಹಲಾಲ್ಕೋರ ಆಯಿತು ಅಂತ ಬೈತೀವಿ. ಹಲಾಲ್ಕೋರ ಅನ್ನೋದು ಒಂದು ಸಮುದಾಯ, ಅರ್ಥ ಆಯ್ತಾ? ಗಟ್ಟಿ ಚೋರ್ ಅಂತ ಬೇಕು. ಗಂಟುಕಳ್ಳ ಇವನ ಬಗ್ಗೆ ಹುಷಾರಾಗಿರಿ. ಗಂಟುಕಳ್ಳ, ಗಂಟಿ ಚೋರ್ ಅನ್ನುವಂಥದ್ದು ಒಂದು ಸಮುದಾಯ. ಅವರೆಲ್ಲರೂ ನನ್ನ ಹತ್ರಕ್ಕೆ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ, ಸರ್ ನಾವು ನಮ್ಮನ್ನು ಹಜಾಮ ಅಂತಲೇ ಇಟ್ಕೊಳ್ತೀವಿ, ನಾವು ಗಂಟಿ ಚೋರ್ ಅಂತಲೇ ಇಟ್ಕೊಳ್ತೀವಿ, ನಾವು ಹಲಾಲ್ಕೋರ್ ಅಂತಲೇ ಇಟ್ಕೊಳ್ತೀವಿ, ನಾವು ದರ್ವೇಸಿ ಅಂತಲೇ ಇಟ್ಕೊಳ್ತೀವಿ.
ಯಾಕಂದರೆ ನಮ್ಮ ಐಡೆಂಟಿಟಿಯನ್ನು ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ನಿಮಗೆ ಯಾಕೆ ಅನ್ನಿಸ್ತಾ ಇಲ್ಲ? ಬೈಗುಳಗಳನ್ನು ಯಾರು ಬಿಡ್ತಾರೆ? ಯಾವ ಜಾತಿಯಲ್ಲಿ ಬಿಟ್ಟಿದ್ದಾರೆ? ನಾನು ಹೇಳ್ತಾ ಇದ್ದೀನಲ್ಲ, ಈ ಗಂಟೀಚೋರ್ ಸಮುದಾಯದವರು ಒಂದು ಕಾಲದಲ್ಲಿ ನಿಮ್ಮಂಗೆ ಅವ್ರು ಏನು ಮಾಡಿಬಿಟ್ರು, ಗಿರಣಿ ಉಂಟದಂತ ಮಾಡ್ತಾರೆ. ಗಂಟೀಚೋರ್ ಅಂದರೆ ಎಲ್ರಿಗೂ ಗೊತ್ತಾಗ್ಬಿಡ್ತಾರೆ ನಾವು ಕಳ್ಳರು ಅಂತ. ಬಿಕಾಸ್ ದೇ ಹ್ಯಾವ್ ಬೀನ್ ಐಡೆಂಟಿಫೈಡ್ ಆ್ಯಸ್ ಕ್ರಿಮಿನಲ್ ಟ್ರೈಬ್ಸ್, ಡಿನೋಟಿಫೈಡ್ ಕ್ರಿಮಿನಲ್ ಟ್ರೈಬ್ಸ್, ಅಪರಾಧಿ ಬುಡಕಟ್ಟುಗಳು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಗುರುತಿಸಿದ್ದೇವೆ. ಆ ಅಪರಾಧಿ ಬುಡಕಟ್ಟುಗಳಲ್ಲಿ ನಾವೇನಾದರೂ ಕಳ್ತನ ಆಗಿದ್ರು ನಮ್ಮನ್ನು ಇಟ್ಕೊಂಡು ಹೊಡಿತಾರೆ. ನಾವು ಅಪರಾಧಿ ಬುಡಕಟ್ಟುಗಳಿಂದ ಬಂದಿರೋದ್ರಿಂದ ಅವರೇನು ಅಪರಾಧ ಮಾಡಬೇಕು ಅಂತ ಅವ್ರದ್ದೇನೋ ಪಾಪ ಅವ್ರ ಕೆಲಸ ಇರಲ್ಲ. ಅಪರಾಧಿ ಮಾಡೋವಂಥದ್ದೇ ನಿಮ್ಮ ವೃತ್ತಿ ಅಂತ ಹೇಳ್ಬಿಟ್ಟು ಮೇಲ್ಜಾತಿಗಳು ಅವ್ರನ್ನೆಲ್ಲ ಒರೆಸಿದ್ದಷ್ಟೇ. ಅದೇನು ಅವರು ನಾವು ಕಳ್ತನ ಮಾಡಬೇಕು ಅಂತೇಳಿ ಮುಂದೆ ಬಂದವರಲ್ಲ. ನೀವು ಕಳ್ತನ ಮಾಡೋದು ನಿಮ್ಮ ವೃತ್ತಿ ಅಂತ ಹೇಳ್ಬಿಟ್ಟು ವಹಿಸಿದ್ದವರು ದೊಡ್ಡವರು, ನಮ್ಮ ಮೇಲ್ಜಾತಿಗಳಿದಾವಲ್ಲ ಅವರು ಓಡಿಸಿದವರು. ಇಂಥ ಒಂದು ಸಂದರ್ಭದಲ್ಲಿ ಅವರು ಸರ್ ನಮಗೆ ಗಿರಣಿ ಉಂಡರ್ ಅಂತ ತಗೊಂಡ್ಬಿಟ್ರೆ ನಮಗೆ ಕನ್ಫ್ಯೂಷನ್ ಇದೆ, ನಮ್ಮ ಐಡೆಂಟಿಟಿ ಕಳ್ಕೊಂಡ್ಬಿಡ್ತೀವಿ, ದಯವಿಟ್ಟು ನಮಗೆ ಗಂಟೀಚೋರ್ ಅಂತಲೇ ಕೊಡಿಸ್ಬಿಡಿ. ಗಂಟೀಚೋರ್ ಸಮುದಾಯದ ರಾಜ್ಯ ಗೌರವಾಧ್ಯಕ್ಷ ನಾನು. ಆ ಕಳ್ಳರ ಸಮುದಾಯ ಅಂತ ಕರಿತಿರಲ್ಲ ಅವರು. ಹಲಾಲ್ಕೋರ್ ಸಮುದಾಯದ ರಾಜ್ಯ ಗೌರವಾಧ್ಯಕ್ಷ ನಾನು. ದರ್ವೇಶಿ ಸಮುದಾಯದ ರಾಜ್ಯ ಗೌರವಾಧ್ಯಕ್ಷ ನಾನು. ಯಾಕಂದರೆ ನನ್ನ ಹೆಸರಿದ್ದರೆ ಅವ್ರೊಂದು ಐಡೆಂಟಿಟಿ ಸಿಗುತ್ತೆ. ಅವ್ರು ಏನು ಹೇಳ್ತಾರೆ, ತಹಸೀಲ್ದಾರ್ ಹೋದಾಗ ಯಾವುದು ಇದು ಅಂತ ಹೇಳ್ತಾರೆ. ಮೇಲ್ಗಡೆ ದ್ವಾರಕಾನಾಥ್ ಹಿಂದುಳವರೆಗಳ ಎಲ್ಲ ಅಧ್ಯಕ್ಷ ಆಗಿದ್ದವರು ನನ್ನ ಗೌರವ, ಅವರ ನಿಮ್ಮ ಅಧ್ಯಕ್ಷರು ಹೇಳಪ್ಪ ಕುತ್ಕೊಡಪ್ಪ ಏನಪ್ಪ ಅಂತ ಮಾತಾಡ್ತಾರೆ. ಇಲ್ಲ ಅವ್ರನ್ನ ಒಳಗಡೆಗೆ ಸೇರ್ತಾರೆ. ಆ ಕಾರಣಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ, ನಮಗೆ ನಮ್ಮ ಐಡೆಂಟಿಟಿಗಳನ್ನು ನಾವು ಪಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ದಕ್ಕಲಿಗ ಅಂತ ಒಂದು ಸಮುದಾಯ ಇದೆ, ಕೇಳಿದರೆ ನೀವು. ದಕ್ಕಲಿಗರು ಅಸ್ಪೃಶ್ಯರಿಗೆ ಅಸ್ಪೃಶ್ಯರು. ಬೇರೆಯವರೆಲ್ಲ ನಮ್ಮನ್ನು ಮುಟ್ಟಿಸ್ಕೊಡಲ್ಲ, ಮನಸ್ಸನ್ನು ಮುಟ್ಟಿಸ್ಕೊಡಲ್ಲ, ನಮ್ಮನ್ನು ಮುಟ್ಟಿಸ್ಕೊಡಲ್ಲ ಅಂತ ನೀವೆಲ್ಲ ಹೇಳ್ತೀರಲ್ಲ, ಅಸ್ಪೃಶ್ಯರನ್ನ ದಲಿತರೇ ಮುಟ್ಟಿಸ್ಕೊಡಲ್ಲ. ಅಂಥ ಒಂದು ಸಮುದಾಯ, ಅತ್ಯಂತ ಕಟ್ಟಕಡೆಯ ಸಮುದಾಯ ಅಂತಂದರೆ ದಕ್ಕಲಿಗರು ಮತ್ತು ಸಿಂಧೋಳ್ಳು. ಆ ಸಮುದಾಯಗಳನ್ನು ನಾನು ಹೋದಾಗ ಒಂದು ಸ್ಮಶಾನದಲ್ಲಿದ್ದರು. ನಾನು ಹೋಗಿದ ತಕ್ಷಣವೇ ಆ ಮಕ್ಕಳನ್ನ ಎತ್ಕೊಂಡು ಮುರಿದೋಗಿರುವಂತಹ ಪ್ಲಾಸ್ಟಿಕ್ ಬಿಂದಿಗೆ ಎತ್ಕೊಂಡು ಓಡ್ತಾ ಇದ್ದಾರೆ ಪಾಪ. ಯಾಕಂದರೆ ಅವ್ರೇನು ತಿಳ್ಕೊಂಡ್ರು, ಯಾರೋ ನಮ್ಮನ್ನು ಓಡಿಸೋಕೆ ಬಂದರೆ ನನಗೆ ಕರೆದು ಕೂರಿಸ್ಬಿಟ್ಟು ಅವ್ರಿಗೆ ಮಾತಾಡಿಸ್ತಾರೆ, ಬನ್ನಿ ಏನಾಗಿದೆ ಏನು ಸ್ವಾಮಿ, ನಾವು ಈ ಥರ ದಕ್ಕಲಿಗರು ಅಂದರೆ ಯಾರು? ದಕ್ಕಲಿಗರಿಗೆ ನಿಮಗೆ ಯಾವ ರೀತಿಯಲ್ಲಿ ಮನಸ್ಸ ಸಮುದಾಯಕ್ಕೆ ದುಡಿ ಇದೆಯೋ, ನಿಮ್ಮ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾದಂತಹ ಒಂದು ವಾದನ. ದಕ್ಕಲಿಗರಿಗೆ ಜೋಂಕಿಣಿ ಅಂತ ಒಂದು ತಂತಿವಾದ್ಯ. ಜೋಂಕಿಣಿಯ ಮೂಲಕ ಅವರು ಹಾಡಾಡೋದ್ರ ಮೂಲಕ ಅವರ ಕಷ್ಟಗಳನ್ನು ಹೇಳ್ತಿರ್ತಾರೆ. ಅವ್ರು ಹೇಳೋದು ನೋಡಬೇಕು, ತೆಲುಗಲ್ಲಿದೆ, ಭಾಳ ಚೆನ್ನಾಗಿದೆ. ಕಾದುಗಳು ತಂಟಾರು ಕಾಯಾಲಿಕೊಸ್ತಾರು ಕಂಚಿಲೋ ಒಂದನ್ನು ಶಾಸ್ತ್ರವು. ಅವರು ತೆಲುಗಲ್ಲಿ ಹೇಳೋದು, ನಮ್ಮ ಶಾಸ್ತ್ರ ಕಂಚೆಯಲ್ಲಿದೆ, ನಾವು ಕಡಿಮೆ ಆದವರಲ್ಲ. ನಿಮಗೆ ಅವ್ರು ಹೇಳ್ತಾರೆ, ಜಂಜಮ್ಮಾದಿ ಲಿಂಗಮ್ಮಾದಿ ಗಂಗಮಾದಿ ಗಂಗ ಸ್ಥಾನವೇ ಮಾದಿ ಅಂತ ಹೇಳ್ತಾರೆ. ನಾವು ಕಟ್ಟ ಕಡೆಯವರು ನೀವು ಹೇಳ್ತೀರಿ, ನಿಮ್ಮ ಜನವಾರ ನಮ್ಮದು, ನೀವು ಹಾಕ್ಕೊಂಡ್ರೆ ಜನವಾರ ನಮ್ಮದು, ನೀವು ಹಾಕ್ಕೊಂಡ್ರೋ ಲಿಂಗ ನಮ್ಮದು, ನೀವು ಹಾಕ್ಕೊಂಡಿರುವಂತಹ ನೀವು ನೀರು ಕುಡಿತೀರಲ್ಲ ಗಂಗೆ, ಆ ಗಂಗೆಯ ಸ್ಥಾನವೇ ನಮ್ಮದು. ನಾವು ಕಳ್ಳು ಕುಡಿದು ಜನವಾರ ಬಿಟ್ಟು ಹೋದರೆ ಎಂಜಿಲ್ ಜನವಾರ ಹಾಕ್ಕೊಂಡು ನೀವು ದೊಡ್ಡವರಾಗಬೇಕಲ್ಲ ಅಂತ ಹೇಳ್ತಾರೆ. ಅಂದರೆ ಅವರಲ್ಲಿ ಎಷ್ಟು ಸಾಂಸ್ಕೃತಿಕ ಎಚ್ಚರ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ತೀವಿ. ಯಾಕೆ ನಾನು ಈ ಕಲ್ಚರಲ್ ಇವೆಂಟ್ ಹೇಳ್ತಾ ಇದ್ದೀನಿ ಅಂತಂದರೆ, ಮನುಷ್ಯ ಸಮುದಾಯಕ್ಕೆ ಇದೇ ರೀತಿಯ ಒಂದು ಕಲ್ಚರಲ್ ಐಡೆಂಟಿಟಿ ಇದೆ. ಅವ್ನು ಫರ್ದರ್ ಹೇಳ್ತಾರೆ ಅದರಲ್ಲಿ, ಆ ದುಂಕಿಣಿ ಮುನಪ್ಪ ಅಂತ ಹೇಳ್ಬಿಟ್ಟು, ನಾನು ಎಲ್ಲೋ ಒಂದು ಕಾರ್ಡ್ ಬೇಡಲ್ಲಿ ಅವನ್ನ ಹುಡುಕಿ ತೆಗೆದು ಅವನ ಕೈಲಿ ಹಾಡಿಸ್ತಾರೆ. ಹಂದಿನ ತಿಂತಾರೆ, ಊರಲ್ಲೇ ಇರ್ತಾರೆ. ಗೋವನ್ನ ತಿಂತೀವಿ, ಊರಾಚೆ ಇರ್ತೀವಿ. ಗೋವೇನು ತಿನ್ನುತ್ತೆ, ಹಂದಿಯೇನು ತಿನ್ನುತ್ತೆ, ಸರಿ ನೋಡಿ ಹೇಳಿ ದೊಡ್ಡವರೇ ಅಂತಾರೆ. ಕಕ್ಕಸ ತಿನ್ನುವಂತಹ ಹಂದಿ ತಿನ್ನುವರು ಊರೊಳಗಡೆ ಇರ್ತಾರೆ. ಹುಲ್ಲು ತಿನ್ನುವಂಥ ಗೋವನ್ನು ನಾವು ಹೊರಗಡೆ ಇರುತ್ತೆ, ಗೋವನ್ನು ಊರಾಚೆ ಅದೇನು ತಿನ್ನುತ್ತೆ ಅಂತ ಹೇಳ್ಬಿಟ್ಟು ಅವರು ಎಷ್ಟು ಸಾಂಸ್ಕೃತಿಕವಾಗಿ ನಮ್ಮನ್ನು ಪ್ರಶ್ನಿಸ್ತಾರೆ ಅನ್ನೋದಕ್ಕೆ ಇದು ಅತ್ಯಂತ ಅದ್ಭುತವಾದಂತಹ ಉಪಮೆ ಅಂತ ನಾನು ನೋಡಿ. ಇವುಗಳನ್ನು ನಾವು ನೋಡ್ತಾ ಹೋದ ಸಂದರ್ಭದಲ್ಲಿ ಅನೇಕ ಜಾತಿಗಳ ಬಗ್ಗೆ ಇದ್ದಷ್ಟು ಕಥೆಗಳು, ಉಪಕಥೆಗಳು, ಗಾದೆಗಳು, ಎಲ್ಲ ಜಾತಿಗಳು ಒಂದೊಂದು ಗಾದೆ ಗೊತ್ತಾ ನಿಮಗೆ?
ಎಲ್ಲ ಜಾತಿಗಳು ಈ ಜಾತಿ ನಂಬೇಡ, ಈ ಜಾತಿ ವಂಚಕರು, ಈ ಜಾತಿ ಮೋಸಗಾರರು, ಈ ಜಾತಿ ಕಿಲಾಡಿಗಳು, ಈಗ ಏನೋ ಒಂದು ಗಾದೆಗಳಿರ್ತಾರೆ. ಯಾರೋ ಒಬ್ಬರು ಅದ್ರ ಬಗ್ಗೆ PhD ಮಾಡ್ತಾರೆ, ಜಾತಿ ಮೂಲದ ಗಾದೆಗಳ ಬಗ್ಗೆ ಒಂದು PhD ಮಾಡ್ತಾರೆ. ನಮ್ಮ ಕಡೆ ಅನೇಕ ಜನ ಈಗ ಗಾದೆಗಳ ಇದ್ರ ಬಗ್ಗೆನೇ ಸುಮಾರು ರಿಸರ್ಚು ಇನ್ನೂ ನಡೀತಾ ಇದೆ. ಯಾಕಂದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ನಾವು ಮಾತಾಡ್ಸೋದೇ ಹಂಗೆ, ಯಾರೋ ಒಬ್ಬ ಎಣ್ಣೆ ತೆಗೆಯುವಂಥ ಗಾಣಿಗಳ ಮೇಲೊಂದು ಗಾದೆ, ಕುರುಬನ ಮೇಲೊಂದು ಗಾದೆ, ಆಮೇಲೆ ಅಲ್ಲಿರುವಂತಹ ಇವನು ಯಾರೋ ಕುಂಬಾರ ಮೇಲೊಂದು ಗಾದೆ, ಆಮೇಲೆ ಈಗ ಚಿನ್ನ ಮಾಡುವಂತಹ ಇವರು ಯಾರೋ ವಿಶ್ವಕರ್ಮರು ತನ್ನ ಹೆಂಡತಿಯ ತಾಳಿಯಲ್ಲೇ ಕದೀತಾರೆ ಅಂತ ಒಂದು ಗಾದೆ. ಅಂದರೆ ಈ ಗಾದೆಗಳೆಲ್ಲ ಇರುವಂಥದ್ದು ಆಯಾ ಕಾಲಘಟ್ಟಕ್ಕೆ ನಾವು ಕಟ್ಟಿಕೊಂಡ್ಬಂದಂತಹ ನಮ್ಮ ಇವು ಕೂಡ ಒಂದು ಐಡೆಂಟಿಟಿ ಕ್ರೈಸಿಸ್ ಅನ್ನೋದನ್ನು ನಾವ್ಯಾರು ಕೂಡ ಮರಿಬಾರ್ದು, ಇಲ್ಲ ಅರ್ಥ ಮಾಡ್ತೀವಿ. ಈಗ ಕರ್ಕರ ಮುಂಡಿ ಅಂತ ಒಂದು ಸಮುದಾಯ, ಅದ್ರ ಹೆಸರೇ ಕರ್ಕರ ಮುಂಡಿ. ಅವರ ಕುಲವೃತ್ತಿ ಏನು ಅಂತ ಹೇಳಿದ್ರೆ, ಭಿಕ್ಷೆಗೆ ಬರ್ತಾರೆ, ನೀವು ಭಿಕ್ಷೆ ಕೊಡ್ತಾ ಇದ್ರೆ ನೀವು ಮನೆ ಮುಂದ್ಗಡೆ ವಾಂತಿ ಮಾಡ್ತಾರೆ. ಅವ್ರಿಗೆ ಎಷ್ಟೊತ್ತಿಗಾದರೂ ಕರೆದು ವಾಂತಿ ಮಾಡಿ ಅಂದರೆ ಬಡಬಡ ವಾಂತಿ ಮಾಡ್ತಾರೆ. ಬಿಕಾಸ್ ಅವ್ರ ಸಿಸ್ಟಮ್ ಹಂಗೆ ಅಡಾಪ್ಟ್ ಆಗ್ತಾರೆ. ಅವ್ರು ಅದನ್ನು ಒಂದು ಐಡೆಂಟಿಟಿಯನ್ನು ಬಳಸ್ಕೊಳ್ತಾರೆ. ನಾವು ವಾಂತಿ ಮಾಡಬಾರ್ದು, ದಟ್ ಇಸ್ ಅವರ ಐಡೆಂಟಿಟಿ ಅಂತ ಹೇಳ್ತಾರೆ, ಗಟ್ಟಿಯಾಗಿ ಹೇಳ್ತಾರೆ. ಅಲ್ಲಿದ್ದಾಗ ಮನುಷ್ಯ ಅಂತ ಕರೆಸ್ಕೊಳ್ಳುವಂಥ ನಿಮಗೆ ಯಾಕೆ ನೀವು ನಾಚಿಕೆ ಪಟ್ಕೋಬೇಕು? ನೀವೆಲ್ಲರಿಗಿಂತೂ ಶ್ರೇಷ್ಠವಲ್ವಾ? ನನ್ನ ಪ್ರಕಾರ ನನಗೆ ಶ್ರೇಷ್ಠತೆಯ ವ್ಯಸನ ಇಲ್ಲ, ಆದರೂ ಕೂಡ ನಿಮ್ಮ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಕೀಳರಿಗೆ ಯಾಕೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಇಷ್ಟು ಎಕ್ಸಾಂಪಲ್ಸ್ಗಳನ್ನ ಕೊಟ್ಟು ನಿಮ್ಮ ಮುಂದುಗಡೆ ಇವುಗಳೆಲ್ಲ ಪ್ರೆಸೆಂಟ್ ಮಾಡಿದೆ. ಈಗ ಬನ್ಸಾ ಅನ್ನೋದ ಕಮ್ಯುನಿಟಿ ವಿಷಯಕ್ಕೆ ಬರೋಣ. ನಾನು ದಕ್ಷಿಣ ಆಫ್ರಿಕಾಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನನಗೆ ಮೊಟ್ಟ ಮೊದಲು ಅವ್ರು ಹೇಳ್ಕೊಟ್ಟ ಮಾತೇನು ಅಂತಂದರೆ, ಇಲ್ಲಿನ ಮನುಷ್ಯರನ್ನ ನೀವು ನೀಗ್ರೋಗಳು ಅಂತ ಕರಿಬೇಕು. ನೀಗ್ರೋ ಅನ್ನೋಂಥದ್ದು ಒಂದು ಬೈಗುಳ, ಅವ್ರನ್ನ ಬ್ಲ್ಯಾಕ್ಸ್ ಅಂತ ಕರಿಬೇಕು, ನೀಗ್ರೋ ಅಂತ ಕರಿಬೇಕು. ಆದರೆ ಇವತ್ತು ಅನೇಕ ಪ್ರಪಂಚದಾದ್ಯಂತ ಬ್ಲ್ಯಾಕ್ಸ್ ಬಗ್ಗೆ ಬಂದಿರುವಂತಹ ಕಾವ್ಯಗಳಲ್ಲಿ ನೀಗ್ರೋ ಅನ್ನೋಂಥ ಶಬ್ದನೇ ಅತ್ಯಂತ ಹೆಚ್ಚು ನಮಗೆ. ಈಗ ಬ್ಲ್ಯಾಕ್ ಅಂತ ಹೇಳಿದ್ರೆ ಇಂಡಿಯಾದಲ್ಲೂ ಬ್ಲ್ಯಾಕ್ಸ್ ಇದ್ದಾರೆ, ನಾವೆಲ್ಲ ಕಪ್ಪಿದ್ದೀವಿ, ನಮ್ಮನ್ನ ಬ್ಲ್ಯಾಕ್ ಅಂತ ಹೇಳ್ತಾರೆ. ಆದರೆ ನೀಗ್ರೋ ಅಂದಾಗ ಮಾತ್ರ ಅರ್ಥ ಆಗುತ್ತೆ, ಅದು ಒಂದು ಲುಲು ಸಮುದಾಯ, ನೀಗ್ರೋಗೆ ಸಂಬಂಧಂತಹ ಕೆಲವು ಕಪ್ಪು ಜನರ ಸಮುದಾಯಗಳಿರ್ಬೋದು ಅನ್ನೋದನ್ನು ಅಲ್ಲಿ ಅವರು ನನಗೆ ಹೇಳಿಕೊಟ್ರು. ಈಗ ಒಂದೊಂದು ನಿಮ್ಮ ಪ್ರಶ್ನೆ ಕೇಳ್ತೀವಿ, ಮನ್ಸಾ ಅಂತ ಯಾರಾದರೂ ನಿಮ್ಮನ್ನು ಕರೆದಿದ್ದು ಅಂತ ಹೇಳಿದ್ರೆ, ಕೆನ್ ಯು ಫೈಲ್ ಎ ಕೇಸ್ ಆನ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟ್? ನೀವು ಫೈಲ್ ಮಾಡೋಕ್ಕಾಗತ್ತಾ? ನನ್ನನ್ನು ಮನ್ಸಾ ಅಂತ ಬೈದ್ಬಿಟ್ಟ, ಅವನ ಮೇಲೆ ಕೇಸ ಜೈಲಿಗೆ ಹಾಕಿ ಅಂತೇಳಿ ನೀವು ಕಂಪ್ಲೇಂಟ್ ಕೊಡೋಕ್ಕಾಗತ್ತಾ? ಆಗಲ್ಲ. ಮನ್ಸಾ ಅನ್ನೋದು ಬೈಗುಳ ಅಲ್ಲ. ಅದು ಬೈಗುಳ ಆಗಿದ್ದರೆ ನೀವು ಕೇಸ್ ಫೈಲ್ ಮಾಡ್ಬೋದಾಗಿತ್ತು. ಅದು ಬೈಗುಳ ಆಗದೇ ಇರೋದ್ರಿಂದ ಇದರಲ್ಲಿ ನೋಡಿ, ಎಲ್ಲ ಸ್ವಾಭಿಮಾನಿ ಹೋರಾಟಗಳು ಕೂಡ, ಪೆರಿಯಾರ್ ಇರ್ಬೋದು, ನಾರಾಯಣ ಇರ್ಬೋದು, ಎಲ್ಲರೂ ಕೂಡ ಮಾಡ್ಕೊಂಡು ಏನು ಅಂತ ಹೇಳಿದ್ರೆ, ನಮ್ಮ ಐಡೆಂಟಿಟಿ ಪ್ರಶ್ನೆಗಳನ್ನ ಗಟ್ಟಿಯಾಗಿ ಕೇಳ್ತಾ ಹೋಗಿ. ಒಂದು ಕಾಲದಲ್ಲಿ ನಾನು ಹೊಲೆಯಾರ್ ಅಂತ ಹೇಳ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಂಥ ಸಮುದಾಯಗಳು ಇವತ್ತು ಹೊಲೆಯಾರ್ ಅಂತ ಹೆಸರು ಕೊಡ್ತಾರೆ, ಮಾದಾರ್ ಅಂತ ಹೆಸರು ಕೊಡ್ತಾರೆ. ಅವ್ರ ಹೆಸರಿನ ಪಕ್ಕದಲ್ಲಿ ಸುಬ್ಬು ಹೊಲೆಯಾರ್, ಗಂಗಾರಾಮ್ ಚಾಂಡ, ಎಷ್ಟು ಜನ ಮಾದಾರ ಅಂತ ಇಟ್ಕೊಳ್ತಾರೆ, ಗಿರಿಯಪ್ಪ ಮಾದಾರ್ ಅಂತಂದರೆ ಒಂದು ಕಾಲದಲ್ಲಿ ನಾವು ಜಾತಿಗಳನ್ನು ಹೆದರ್ತಾ ಇದ್ದಂಥವರು ಇವತ್ತು ಜಾತಿಗಳ ಬಗ್ಗೆ ಹೆದರಬೇಕಾಗಿಲ್ಲ. ನಾನು ಹೇಳುವಂಥದ್ದು ನಿಮ್ಮ ಹೆಸರುಗಳನ್ನು ಕೂಡ ಅದೇ ಮಾಡ್ಕೊಳ್ಳಿ, ನಿಮ್ಮ ಹೆಸರುಗಳ ಪಕ್ಕದಲ್ಲಿ ಮನ್ಸಾಗ ಮಾಡ್ಕೊಳ್ಳಿ. ಯಾಕೆ ತಪ್ಪಾಗತ್ತೆ ಅದು ಹೇಳಿ ನೀವು. ನಾನು ಅಚ್ಯುತ ಮನ್ಸಾ, ನಾನು ಇಲ್ಲಿರುವಂಥ ಎಲ್ಲ ಹೆಸರುಗಳನ್ನು ಕೂಡ ಜೋಡಿಸ್ಬೋದು. ಸುಂದರ್ ಮನ್ಸಾ, ಸದಾನಂದ ಮನ್ಸಾ, ನಮ್ಮ ಅಧ್ಯಕ್ಷರ ಹೆಸರಲ್ಲಿ ಅದರ ಹೆಸರು ಮನ್ಸಾ ಇಟ್ಕೊಳ್ಳಿ. ವೈನಾ ಒಕ್ಕಲಿಗ ಗೌಡ ಅಂತ ಇಟ್ಕೊಳ್ತಾರೆ, ಲಿಂಗಾಯತರು ಅನೇಕ ಹೆಸರುಗಳನ್ನ ಪಾಟೀಲ್ ಅಂತ ಇಟ್ಕೊಳ್ತಾರೆ, ಇದೆಲ್ಲ ಇಟ್ಕೊಳ್ತಾರೆ ಜಾತಿ ಸೂಚನೆಗಳನ್ನು. ಬ್ರಾಹ್ಮಣರು ಜಾತಿ ಸೂಚನೆಗಳನ್ನ ಹೆಸರು ಇಟ್ಕೊಳ್ತಾರೆ. ಮನ್ಸಾ ಅನ್ನೋದು ಇವರೆಲ್ಲರಿಗಿಂತಲೂ ಶ್ರೇಷ್ಠವಾಗಿ ನಾನು ಮನುಷ್ಯ ಅನ್ನೋ ಕಾರಣಕ್ಕೋಸ್ಕರ ನಾನು ಇಂಥ ಮನ್ಸಾ ಅಂತ ಇಟ್ಕೊಳ್ಳುವಂಥ ಚಳವಳಿ ಒಂದು ಆರಂಭ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಈ ಮೂಲಕ ನಿಮ್ಮನ್ನು ಕರೀಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಲ್ಲಿಗ
ಮನಸ ಅನ್ನುವಂಥದ್ದು ಜಾತಿಯನ್ನು ಕಾರಣಕ್ಕೆ ನಮ್ಮ ಮುಂದುಗಡೆ ಅನೇಕ ದಾಖಲಾತಿಗಳನ್ನು ನಾವು ನೋಡ್ಬೋದು. ಇಲ್ಲಿ ಭಾಳ ಪ್ರಮುಖವಾಗಿ ಮನಸ ಅನ್ನುವಂಥದ್ದನ್ನು ಗೌರ್ಮೆಂಟ್ ಇವುಗಳಲ್ಲಿ ಹೆಂಗೆ ಅವರು ರೆಕಗ್ನೈಸ್ ಮಾಡಿದ್ದಾರೆ ಅನ್ನಲಿಕ್ಕೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ನಕಬೋರ್ಡು ಕರ್ನಾಟಕದ ಜಾನಪದ ಬುಡಕಟ್ಟುಗಳಲ್ಲಿ ವಾಮನ ನಂದಾವರ ಅಂತ ಒಂದು ಲೇಖನ ಬರ್ತದೆ. ಆ ಲೇಖನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬುಡಕಟ್ಟುಗಳಲ್ಲಿ ಕೊರಗ, ಮಲೆಗುಡಿಯ, ಮರಾಠಿ, ಅಜಿಲ, ಬೈರ, ಬಾಕುಡ, ಚಾಂಡಾಲ, ಕೊಡ್ಡ, ಕೂಸ ಇದ್ದಂತೆ ಮನಸ ಕೂಡ ಇದೆ. ಇಟ್ಸ್ ಎ ಗೌರ್ಮೆಂಟ್ ರೆಕಾರ್ಡ್. ಯಕ್ಷಗಾನ ಅಕಾಡೆಮಿ ಫಾರ್ಮ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ, ಅದರಲ್ಲಿ ಹೆಸರಿದೆ. ಅದಕ್ಕಿಂತಲೂ ಹಿಂದೆ 1921 ಸೆನ್ಸಸ್ಸಲ್ಲಿ ನಿಮ್ಮ ಹೆಸರಿದೆ ಅನ್ನೋದನ್ನು ಡಿ ಕೆನವರು ದಾಖಲಿಸ್ತಾರೆ. ಆಮೇಲೆ ಅದೇ ರೀತಿಯಲ್ಲಿದೆ ಬಳಿಗಳು, ಅನೇಕ ಬಳಿಗಳು ಈಗ ನಮ್ಮ ಇದರಲ್ಲಿ ಇದ್ದಾವೆ. ಬಳಿಗಳು ಇದ್ದಾವೆ ಅಂತ ಹೇಳಿದ್ರೆ ಆ ಜಾತಿನೇ ಇಲ್ಲದೆ ಇದ್ದರೆ ಬಳಿಗಳಿಂದ ಬಂದು ಅನ್ನುವಂಥ ಪ್ರಶ್ನೆ ಕೂಡ ನಮ್ಮ ಮುಂದ್ಗಡೆ ಇರುತ್ತೆ. ಈಗ ನೋಡಿ, ಈಗ ಮನ್ಸರ ಬಳಿಗಳು, ಆ ಬಳಿಗಳು ಯಾರು ಬರ್ತಾರೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಎಡ್ಗರ್ ಕೃಷ್ಣನ್ ಆಗಲಿ, ಎಂಥವನ್ನಾಗಲಿ, ನಂಜುಂಡಯ್ಯ ಮತ್ತು ಅಯ್ಯರಾಗಲಿ ಅಥವಾ AP ಸಿಂಗ್ ಆಗಲಿ, ಅವರು ಯಾರೇ ಎಥ್ನೋಗ್ರಾಫರ್ಸು ಸ್ಟಡಿ ಮಾಡುವಂಥದ್ದು ನಿಮ್ಮ ಒಂದೊಂದು ಜಾತಿಗಳನ್ನು ಅವರ ಬಳಿಗಳ ಮೂಲಕ, ಅವರ ಐಡೆಂಟಿಟಿ ಅವರ ಬಳಿಗಳ ಮೂಲಕ. ಇಲ್ಲಿ ಮನಸ್ಸರ ಬಳಿಗಳು ಎಷ್ಟಿದ್ದಾವೆ ಅನ್ನೋದು ಹೇಳ್ತೀವಿ. ಇಲ್ಲಿ ಹೀರೆ ದಣ್ಣಾಯ, ಕಲ್ಲಾರ್ ದಣ್ಣಾಯ, ಬಾಕುಡ ದಣ್ಣಾಯ, ಕೊಳಂಬು ದಣ್ಣಾಯ, ಪರೈ ದಣ್ಣಾಯ, ಪಾಲಸಿ ದಣ್ಣಾಯ, ಕುಮಾರ್ ದಣ್ಣಾಯ, ಕೊಡ್ಕರ್ ದಣ್ಣಾಯ, ಬೋಲ್ಯ ದಣ್ಣಾಯ, ಮಾಜದ ದಣ್ಣಾಯ, ಅಂಗಡ ದಣ್ಣಾಯ, ಕೆಲಿಂಜದ ದಣ್ಣಾಯ, ಒಲ್ಲಡ ದಣ್ಣಾಯ, ಕನ್ನಡ ದಣ್ಣಾಯ, ಬಲ್ಲಾರ ದಣ್ಣಾಯ, ಕನ್ನಡ ದಣ್ಣಾಯ. ಇಷ್ಟು ಬಳಿಗಳು ನಿಮ್ಮ ಜಾತಿಗಿದ್ದಾವೆ ಅಂತಂದರೆ ಅವುಗಳು ಯಾರಾದರೂ ಜಾತಿ ಅಲ್ಲ ಅಂತ ಹೇಳಿಕ್ಕೆ ಸಾಧ್ಯನಾ? ಈ ಬಳಿಗಳೆಲ್ಲ ಎಲ್ಲಿಂದ ಬರ್ತಾಯಿದ್ವು? ಇವೆಲ್ಲ ಇಲ್ಲದೇ ಇದ್ದಿದ್ರೆ ಈ ಬಳಿಗಳು ಎಲ್ಲಿಂದ ಬರ್ತಾಯಿದ್ವು ಅಂತಂದು ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದಷ್ಟು ನಾವು ಡಾಕ್ಯುಮೆಂಟ್ಸ್ನ ನೋಡಬೇಕಾಗುತ್ತೆ. ಈ RV ಕಾಕಡೆಯವರು ಮೆಂಬರ್ ಆಫ್ ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ 1949ನಲ್ಲಿ ಡಿಪ್ರೆಸ್ಡ್ ಕ್ಲಾಸಸ್ ಆಫ್ ಸೌತ್ ಕೇಂದ್ರದಲ್ಲಿ ಕರಾಡಿ, ಮೈಲ, ಮಾರಿಹೊಲೆಯ ಜೊತೆ ಬನ್ಸಾ ಜಾತಿಯನ್ನು ಗುರುತಿಸಲಾಗಿದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅದನ್ನು ಗುರುತಿಸಲಾಗಿದೆ ಅಂತಂದರೆ ಅಲ್ಲಿಗೆ ದೇ ಹ್ಯಾವ್ ಐಡೆಂಟಿಫೈಡ್ ಯು ಅಂತ ಹೇಳ್ತಿದ್ದಾರೆ. ಆಮೇಲೆ ಇನ್ನೊಂದು ಇದನ್ನು ನಾನು ಕೇಳಿಬಿಡ್ತೇನೆ. ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ತು. ಯಾವಾಗ? 1915ನಲ್ಲಿ ಮಾಡ್ತು, 2015ನಲ್ಲಿ ಮಾಡ್ತು ಕಾಕರಾಜ ಆಯೋಗ. ನನ್ನ ಆಯೋಗ ಆಯಿತು. ನಾನೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡಿದ್ದೆ. ಆ್ಯಕ್ಚುಲಿ ಪಟ್ಟಿ ಕೂಡ ನಾನೇ ಮಾಡಿದ್ದೆ. ಅದಾದಮೇಲೆ ಕಾಂತರಾಜ್ ಬಂದರು. ಕಾಂತರಾಜನ್ನು ಮುಂದುವರಿಸ್ಕೊಂಡು ಹೋದರು. ಅದರಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯ ಕೈಪಿಡಿ ಅಂತ ಒಂದು ತಂದಿದ್ದಾರೆ. ಆ ಕೈಪಿಡಿ ಅಂತಂದಿದ್ದರೆ ಅದರ ಡಾಕ್ಯುಮೆಂಟ್ ಸಿಗುತ್ತೆ ನಿಮಗೆ. ನಾನು ಕೊಡ್ತೀನಿ ಅಚ್ಯುತ ಅವರೇ, ಆ ಡಾಕ್ಯುಮೆಂಟ್ ಸಿಗುತ್ತೆ. ಆ ಡಾಕ್ಯುಮೆಂಟಲ್ಲಿ ಪುಟ ಸಂಖ್ಯೆ 86ರಲ್ಲಿ ಕ್ರಮ ಸಂಖ್ಯೆ 799, 800ರಲ್ಲಿ ಕ್ರಮವಾಗಿ ಮನ್ಸರ್ ಜಾತಿಗಳನ್ನು ಗುರುತಿಸಲಾಗಿದೆ. ನಿಮ್ಮಲ್ಲಿ ಮನ್ಸ ಅಂತ ಕರೆಯೋದಕ್ಕೆ ಇಷ್ಟ ಇದೆ ಇರುವಂಥವ್ರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನೋಡ್ಬಿಟ್ಟು. ಇದನ್ನು ತೆಗೆದಾಕಿ, ಈ ಕೈಪಿಡಿ ನೋಡಿ ಇದನ್ನು ತೆಗೆದಾಕಿ ಅಂತ ಹೇಳ್ಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಆಯೋಗದ ಮುಂದೆ ಕೊಟ್ಟಿದ್ದಾರೆ. ಅದಕ್ಕೆ ಆಯೋಗ ಒಂದು ಆರ್ಡರನ್ನು ಬರ್ತಿದೆ. ಒಂದು ಆರ್ಡರ್ ಹೆಂಗಿದೆ ಅಂತ ಹೇಳಿದ್ರೆ, ಮನ್ಸಾ ಜಾತಿಯನ್ನು ಜಾತಿ ಪಟ್ಟಿಯಿಂದ ತೆಗೆಯಬೇಕೆಂದು ಕೆಲವರು ಅರ್ಜಿ ಕೊಟ್ಟಿದ್ದಾರೆ. ಅದಕ್ಕೆ ಆಯೋಗ ಮನ್ಸರ್ ಜಾತಿ ಪಟ್ಟಿಯಿಂದ ತೆಗೆಯಲು ಸಾಧ್ಯವಿಲ್ಲ ಎಂದು ಸರ್ಕಾರಕ್ಕೆ ಸಲಹೆ ನೀಡಿದೆ. ವಾಟ್ ಆರ್ ದ ಅದರ್ ಡಾಕ್ಯುಮೆಂಟ್ಸ್ ಯು ನೀಡ್? ಬೇರೆ ಇನ್ನೇನು ಡಾಕ್ಯುಮೆಂಟ್ಸ್ ಬೇಕು? ಏನು ಬೇಕಾಗಿದೆ ಹೇಳಿ? ಇದನ್ನೇ ಕೊಡ್ತಾ ಇದ್ದಾರೆ. ಯಾರು? ಒಂದು ಆಯೋಗ ಕೊಡ್ತಾ ಇರುವಂತಹ ಒಂದು ಇದಿದೆ, ದಾಖಲೆ. ಅದ್ರ ಜೊತೆಗೆ ಯಾವುದೇ ಒಂದು ಜಾತಿನ ನಾವು ಗುರುತಿಸ್ಬೇಕಾದ್ರೆ 3 ಯಾರ್ಡ್ ಸ್ಟಿಕ್ಸ್ ಇಟ್ಕೊಳ್ತೀವಿ, ಮಾನದಂಡಗಳನ್ನ ಇಟ್ಕೊಳ್ತೀವಿ. ಒಂದು ಎಥ್ನೋಗ್ರಾಫಿಕಲ್ ಸ್ಟಡಿ ಅಂದರೆ ಕುಲಶಾಸ್ತ್ರೀಯ ಅಧ್ಯಯನ. ಎರಡನೇದು ಎಂಪರಿಕಲ್ ಡೇಟಾ,
ಎಂಪರಿಕಲ್ ಡೇಟಾ ಅಂದರೆ ಪ್ರಾಯೋಗಿಕವಾದಂತಹ ದತ್ತಾಂಶವನ್ನು ಇಟ್ಕೋಬೇಕು. ಮೂರನೇದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್, ಅಂದರೆ ದ್ವಿತೀಯ ಮೂಲದ ಮಾಹಿತಿ ಬೇಕು. ಈ ಮೂರನ್ನೂ ಕೂಡ ನೀವು ಪಡ್ಕೋಬೇಕಾದ್ರೆ ನಿಮ್ಮ ಜಾತಿ ಅಂತೇಳಿ ಐಡೆಂಟಿಫೈ ಆಗಬೇಕು. ನೀವು ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂತ ಹೇಳಿದ್ರೆ ಈ ಮೂರು ಮಾನದಂಡಗಳು ನಿಮಗೆ ಅನ್ವಯ ಆಗಲ್ಲ. ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂತ ಹೇಳ್ಕೊಡುವಂಥವ್ರು ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ. ನೀವು ಆದಿ ದ್ರಾವಿಡ ಅಂತ ಹೇಳ್ಕೊಡೋದ್ರೆ ನಿಮ್ಗೊಂದು ಐಡೆಂಟಿಟಿ ಇಲ್ಲ ಅಂತರ್ಥ, ನೀವು ಅಸ್ತಿತ್ವದಲ್ಲಿ ಇಲ್ಲ ಅಂತರ್ಥ, ನೀವು ಯಾರೋ ಏನೋ ಅನಾಮಿಕರು ಅಂತರ್ಥ, ನೀವು ಗುಂಪಿನಲ್ಲಿ ಒಬ್ಬರು ಅಂತರ್ಥ. ಆದರೆ ನೀವು ಆಗಬೇಕಾದ್ರೆ ನಿಮಗೆ ಜಾತಿ ಐಡೆಂಟಿಟಿ ಖಂಡಿತ ಬೇಕೇ ಬೇಕು ಅನ್ನೋದನ್ನು ನಾನು ಇಲ್ಲಿ ಸ್ಪಷ್ಟವಾಗಿ ದಾಖಲೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಎಥ್ನೋಗ್ರಾಫಿಕಲ್ ಸ್ಟಡಿ, ಸದಾನಂದವ್ರದ್ದು ಎಥ್ನೋಗ್ರಾಫಿಕಲ್ ಸ್ಟಡಿ ಅಂದರೆ ಏನು? ಎಥ್ನೋಗ್ರಾಫಿಕಲ್ ಸ್ಟಡಿ ಮೂಲಕ ನಿಮ್ಮ ಸಾಮಾಜಿಕ, ಶೈಕ್ಷಣಿಕ ಮತ್ತು ನಿಮ್ಮ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಕಟ್ಕೊಡುವಂಥದ್ದು ಒಂದು ಎಥ್ನೋಗ್ರಾಫಿಕಲ್ ಸ್ಟಡಿ. ಅದನ್ನು ನೀವು 10 ಜಾತಿಗಳಲ್ಲಿರುವಂಥವ್ರಿಗೆ ಹೆಂಗೆ ಕೊಡ್ತೀವಿ? ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರು ತಪ್ಪು ತಿಳಿಬೇಡಿ ಯಾರು ಕೂಡ. ಝೂನಲ್ಲಿ ಇರುವಂಥವ್ರನ್ನೆಲ್ಲ ಏನಂತ ಕರಿತೀವಿ? ಪ್ರಾಣಿಗಳು. ಈ ಪ್ರಾಣಿಗಳ ಎಥ್ನೋಗ್ರಾಫಿಕಲ್ ಸ್ಟಡಿ ಕೊಡಿ ಅಂತಂದರೆ ಯಾರು ಕೊಡ್ತಾರೆ? ಹುಲಿದು ಬೇರೆ, ಸಿಂಹದ ಬೇರೆ, ಜಿಂಕೆದು ಬೇರೆ, ನವಿದು ಬೇರೆ, ಕಾಡುಕೋಳಿದು ಬೇರೆ, ಮೊಲದ್ದು ಬೇರೆ ಬೇರೆ ಇರ್ತಾರೆ. ಹಾಗೆ ಎಥ್ನೋಗ್ರಾಫಿಕಲ್ ಸ್ಟಡಿ ಆಫ್ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅಂತಂದರೆ ಯಾವುದನ್ನು ಕೊಡ್ತೀವಿ? ನಿಮ್ಮ ಹತ್ರ ಏನು ದಾಖಲೆ ಕೊಡ್ತೀವಿ? ಯು ಹ್ಯಾವ್ ನೋ ಡಾಕ್ಯುಮೆಂಟ್. ಎಂಪರಿಕಲ್ ಡೇಟಾ ಅಂತ ಹೇಳಿದಾಗ, ಎಂಪರಿಕಲ್ ಡೇಟಾ ನಿಮ್ಮ ಜಾತಿಯನ್ನು ಇಲ್ಲಿ ಇದರಲ್ಲೂ ಕೂಡ ಕೆಲವು ಏರಿಯಾದ ಮಾತ್ರ ಅಲ್ಲಿ ಒಂದು ಪುಟ ಸಂಖ್ಯೆಯಲ್ಲಿ ಕೊಡ್ತಾರೆ. 86ರಲ್ಲಿ ಭಾಳ ಕ್ಲಿಯರಾಗಿ ನಿಮ್ಮ ಜಾತಿ ಇದ್ರ ಬಗ್ಗೆ ಕೂಡ ಅವರು ಎಷ್ಟೆಷ್ಟಿದೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಬನ್ಸ ಜಾತಿ ಎಷ್ಟಿದೆ ಅಂತ ಕೂಡ ಹೇಳ್ತಾರೆ, ಯಾವ ವಿಭಾಗದಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನು ಗುರುತಿಸಿದ್ದಾರೆ. ಅಂದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಿಮಗೊಂದು ಐಡೆಂಟಿಟಿ ಇರೋದ್ರಿಂದ ನಿಮ್ಮನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾಳೆ ನೀವೇನಾದರೂ ನೀವು ಆಯೋಗದ ಮುಂದೆ ಹೋಗಿ ನಮಗೆ ಆದಿ ದ್ರಾವಿಡ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ, ಆದಿ ದ್ರಾವಿಡ ಅನ್ನೋದನ್ನು ನೀವು ಗುರುತಿಸಿ ನೀವು ನಿಮ್ಗೊಂದು ಐಡೆಂಟಿಟಿ ಕೊಡಿ ಅಂತ ಹೇಳಿದ್ರೆ, ದೇರ್ ಇಸ್ ನೋ ಐಡೆಂಟಿಟಿ ಕ್ಯಾನ್ ಬಿ ಲಾಸ್ಟ್ ಅಂತ ಹೋಗ್ಬೋದು. ಈ ಎಥ್ನೋಗ್ರಫಿ ಸಿಗಲ್ಲ ನಿಮಗೆ. ಎರಡನೇದು ಎಂಪರಿಕಲ್ ಡೇಟಾ. ಎಂಪರಿಕಲ್ ಡೇಟಾನ ನೀವು ಗುರ್ತಾಗಬೇಕಾದ್ರೆ ಎಷ್ಟು ಸಮುದಾಯಗಳಿದ್ದಾವೆ ಆದಿ ದ್ರಾವಿಡದಲ್ಲಿ, ಆದಿ ಕರ್ನಾಟಕದಲ್ಲಿ ಎಷ್ಟು ಸಮುದಾಯಗಳಿದ್ದಾವೆ, ಆದಿ ಆಂಧ್ರದಲ್ಲಿ ಎಷ್ಟು ಸಮುದಾಯಗಳಿದ್ದಾವೆ, ಆ ಸಮುದಾಯಗಳ ಎಂಪರಿಕಲ್ ಡೇಟಾ ಬೇಕಾಗುತ್ತೆ. ಒಟ್ಟಾರೆ ಎಂಪರಿಕಲ್ ಡೇಟಾ ಕೊಡಲಿಕ್ಕಾಗಲ್ಲ. ಯಾಕಂದರೆ ಆದಿ ಕರ್ನಾಟಕ, ಆದಿ ಆಂಧ್ರ ಅನ್ನುವಂಥದ್ದು, ಆದಿ ದ್ರಾವಿಡ ಅನ್ನುವಂಥದ್ದು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯಲ್ಲಿದ್ದಾವೆ. ಅದು ಬರೀ ಕರ್ನಾಟಕಕ್ಕೆ ಸೀಮಿತಪಟ್ಟಿದ್ದಲ್ಲ, ಆಂಧ್ರ ಪ್ರದೇಶಕ್ಕೂ ಸೇರ್ತವೆ, ತಮಿಳುನಾಡಿಗೂ ಸೇರ್ತವೆ. ಆದಿ ದ್ರಾವಿಡ ಅನ್ನೋದು ಮೂಲತಃ ಅದು ತಮಿಳುನಾಡಿಂದ ನಮಗೆ ಸೇರುತ್ತೆ. ಆದಿ ಆಂಧ್ರ ಅನ್ನೋದು ಮೂಲತಃ ಅದು ಆಂಧ್ರ ಪ್ರದೇಶದಿಂದ ನಮಗೆ ಸೇರುತ್ತೆ ಹೊರತು ಅದು ಕರ್ನಾಟಕದ ಇದರಿಂದ ಐಡೆಂಟಿಟಿ ಬಂದದ್ದಲ್ಲ. ಅದನ್ನು ನೀವು ಅರ್ಥ ಮಾಡಬೇಕು. ಎಲ್ಲಿ ನೀವು ಈಗ ಸದಾನಂದವರು ಅವ್ರ ಹೆಸರನ್ನ ಬೇರೆ ಇಟ್ಕೊಂಡಿದ್ದು ಅಂತಂದರೆ ಅವ್ರ ಹೆಸರು ತಪ್ಪಾಗುತ್ತಾ? ಅವ್ರು ನಾವು ರಾಜ್ಕುಮಾರ್ ಅಂತ ಕರೆದಿದ್ದು ಅಂತಂದರೆ ಅವ್ರು ತಿರುಗಿ ನೋಡೋದೇ ಇಲ್ಲ. ಸರ್ ರಾಜ್ಕುಮಾರ್ ಅವರು ಇಲ್ಲಿ ಬನ್ನಿ ಅಂತ ಹೇಳಿದ್ರೆ ತಿರುಗಿ ನೋಡೋದೇ ಇಲ್ಲ, ಅವ್ರು ನೋಡ್ತಾರೆ. ಯಾಕೆ ಆ ರಾಜ್ಕುಮಾರ್ ಅವ್ರ ಹೆಸರಲ್ಲ, ಅವ್ರ ಹೆಸರು ಸದಾನಂದ ಅಷ್ಟೇ. ಮನಸ್ಸ ಅಂತ ಕರೆದ್ರೆ ತಿರುಗಿ ನೋಡ್ತೀರಿ, ಆದಿ ದ್ರಾವಿಡ ಯಾಕೆ ತಿರುಗಿ ನೋಡ್ತೀರಿ? ಯಾಕೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಇದನ್ನು ನಾವು ಅರ್ಥ ಮಾಡಬೇಕಾಗಿದೆ. ಇಲ್ಲಿಗ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಅಂತ ಡಾಕ್ಯುಮೆಂಟ್, ಇನ್ನೊಂದು ಡಾಕ್ಯುಮೆಂಟ್ ನನ್ನ ಮುಂದ್ಗಡೆ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಭಾಳ ಕ್ಲಿಯರಾಗಿ ಡಿಪ್ರೆಸ್ಡ್ ಕ್ಲಾಸಸ್ ಇದರಲ್ಲಿ ನೀವು ಎಲ್ಲೆಲ್ಲಿ ಇದೀರಿ ಅನ್ನೋಂಥದ್ದು ಕೂಡ ನಾವು ಹೇಳ್ತಾ ಇದ್ದಾರೆ. ಸೌತ್ ಕೇರಳ ಫಾಲೋಯಿಂಗ್ ದ ಡಿಪ್ರೆಸ್ಡ್ ಕ್ಲಾಸಸ್ ಕಮ್ಯುನಿಟೀಸ್ ವರ್ ಲಿಸ್ಟೆಡ್. ಆ ಲಿಸ್ಟ್ ಮಾಡಿರುವಂಥ ಇವುಗಳಲ್ಲಿ ನಿಮ್ಮ ಸಮುದಾಯ ಕೂಡ ಮನುಷ್ಯರು ಅಂತೇಳ್ಬಿಟ್ಟು ಇದು ಸೀರಿಯಲ್ ನಂಬರ್ 10ರಲ್ಲಿ ಇಟ್ಕೊಂಡಿದ್ದಾರೆ. ಅಂತಂದರೆ ಇವೆಲ್ಲವೂ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕದ ದಾಖಲಾತಿಗಳು. ಆ ದಾಖಲಾತಿಗಳಲ್ಲಿ ನಿಮ್ಮ ಐಡೆಂಟಿಟಿ ಇದೆ ಅನ್ನೋದು. ಇದನ್ನೆಲ್ಲ ಹೇಳಬೇಕಾದ್ರೆ ನನಗೆ 3 ದಿನ ಬೇಕಾಗುತ್ತೆ. 3 ದಿನವೂ ಸಾಲದ ಅನಿಸುತ್ತೆ, ಅಷ್ಟೊಂದು ಇದೆ ಮೆಟೀರಿಯಲ್. ಭೂಮಿಶಾಸ್ತ್ರೀಯ ಅಧ್ಯಯನ ಮಾಡಲಿಕ್ಕೆ ಬೇಕಾದಷ್ಟಿದೆ. ನಾನು ಎಂಪಿರಿಕಲ್ ಡೇಟಾ ಹೇಳಿದೆ,
ಎಥ್ನೋಗ್ರಾಫಿಕಲ್ ಸ್ಟಡಿ ಹೇಳ್ತಾರೆ. ಮೂರನೇದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ನಿನ್ನೆ ನಾನು ಈ ಹುಡುಗನ ಜೊತೆ ಮಾತಾಡ್ತೀನಿ, ಇಲ್ಲಿ ಕೂತಿರುವಂಥ ಹುಡುಗನ ಜೊತೆ ನೆನ್ನೆ ಸಾಯಂಕಾಲ ಮಾತಾಡ್ತೀನಿ. ಅವನು ಮಾತಾಡಿದ, ಸರ್ ನಮ್ಗೆ ರಿಸರ್ವೇಷನ್ ಸಿಗಲ್ಲ ಸರ್, ಸರಿಯಾಗಿ ಸಿಗಲ್ಲ. ಯಾಕೆ ಅಂತ ಕೇಳಿದ್ರೆ, ನಾವು ನಮ್ಮ ಐಡೆಂಟಿಟಿನ ಹಾಕ್ಕೊಡ್ದೇ ಇರೋದ್ರಿಂದ ಆದಿ ದ್ರಾವಿಡ ಅಂತ ಕೊಡ್ತಾರೆ. ಆದಿ ದ್ರಾವಿಡದಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಜಾತಿಗಳಿದ್ದಾವೆ, ಅವತ್ತಿಂದ ಹಾಕಿದಾಗ ನಮ್ಗೆ ಸಿಗಲ್ಲ. ನಿಮಗೆ ಸಿಗಬೇಕಾದ್ರೆ ನಿಮಗೊಂದು ಐಡೆಂಟಿಟಿ ಬೇಕು. ನಾವು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಏನು ಮಾಡ್ತೀವಿ, ಕಳೆದ 10 ವರ್ಷಗಳಿಂದ, ಕಳೆದ 20 ವರ್ಷಗಳಿಂದ, ಕಳೆದ 30 ವರ್ಷಗಳಿಂದ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಎಂಪ್ಲಾಯ್ಮೆಂಟ್ ಹೋಗಿದೆ, ಎಷ್ಟೆಷ್ಟು ಎಜುಕೇಷನ್ ಹೋಗಿದೆ, ಎಷ್ಟೆಷ್ಟು ಸರ್ಕಾರದ ಸಾಲ ಸೌಲ ಹೋಗಿದೆ, ಎಷ್ಟೆಷ್ಟು ಸವಲತ್ತುಗಳು ಹೋಗಿದ್ದಾವೆ, ಎಷ್ಟೆಷ್ಟು ಲೋನುಗಳು ಹೋಗಿದ್ದಾವೆ, ಎಷ್ಟೆಷ್ಟು ಸಬ್ಸಿಡಿಗಳು ಹೋಗಿದ್ದಾವೆ ಅನ್ನೋದನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಈ ಎಲ್ಲವನ್ನು ಸ್ಟಡಿ ಮಾಡಬೇಕಾದ್ರೆ ನಿಮ್ಮ ಜಾತಿ ಇದ್ದರೆ ಮಾತ್ರ ನೀವು ಸ್ಟಡಿ ಮಾಡಬೇಕು, ನಿಮ್ಮ ಗುಂಪಿದ್ರೆ ನೀವು ಸ್ಟಡಿ ಮಾಡಬೇಕಾಗ. ಈ ಕಾರಣಕ್ಕೋಸ್ಕರ ಎಥ್ನೋಗ್ರಾಫಿಕಲ್ ಸ್ಟಡೀಸು ಸಾಧ್ಯ ಇಲ್ಲ, ನೀವು ಜಾತಿಯನ್ನು ಗುರುತಿಸ್ಕೊಳ್ತಾ ಇದ್ದರೆ. ಆಮೇಲೆ ಎಂಪೆರಿಕಲ್ ಡೇಟಾನು ನಿಮ್ಮನ್ನು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮೂರನೇದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಕೂಡ ಆಗಲ್ಲ. ಕನ್ನಡದಲ್ಲಿ ಹೇಳಬೇಕಾದ್ರೆ ಕುಲಶಾಸ್ತ್ರೀಯ ಅಧ್ಯಯನವೂ ಸಾಧ್ಯವಿಲ್ಲ, ಆಮೇಲೆ ದತ್ತಾಂಶವೂ ಸಾಧ್ಯವಿಲ್ಲ, ಮತ್ತು ದ್ವಿತೀಯ ಮೂಲದ ಮಾಹಿತಿ ಕೂಡ ಸಾಧ್ಯವಿಲ್ಲ. ಇಷ್ಟನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಐಡೆಂಟಿಟಿ ಬಗ್ಗೆ ನೀವು ಏನನ್ನು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಭಾಳ ಜನ ಹೇಳುವಂತಹ ಮಾತು, ಇಲ್ಲೊಂದು ಡಾಕ್ಯುಮೆಂಟ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಇಲ್ಲೊಂದು ಕ್ಲಾರಿಫಿಕೇಷನ್ನ ಎಚ್ ಎಸ್ ಸದಾಶಿವ ಕಮಿಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಭಾಳ ಕ್ಲಿಯರ್ ಆಗಿದೆ. ಈ ಕ್ಲಾರಿಫಿಕೇಷನಲ್ಲಿ ಒಂದು 4 ಲೈನ್ ಇದೆ, ಓದ್ಬಿಡ್ತೀವಿ. As stated supra, they may be under the impression that Adi Karnataka or Adi Dravida itself is a caste, which is not. ಅದು ಜಾತಿ ಅಲ್ಲ. Adi Karnataka and Adi Dravida are a group of few caste among scheduled caste. ಎ.ಜೆ. ಸದಾಶಿವ ಕಮಿಷನ್ನಲ್ಲಿ ಜಸ್ಟಿಸ್ ಸದಾಶಿವ ಹೇಳಿರುವಂಥ ಮಾತುಗಳಿವು. ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಅಂತಂದರೆ ಅವರು, ಆದಿ ಕರ್ನಾಟಕ ಆದಿ ದ್ರಾವಿಡ ಗ್ರೂಪ್ ಆಫ್ ಎ ಫ್ಯೂ ಕ್ಯಾಸ್ಟ್ ಅಮಾಂಗ್ ಶೆಡ್ಯೂಲ್ ಕ್ಯಾಸ್ಟ್. ಶೆಡ್ಯೂಲ್ ಕ್ಯಾಸ್ಟಲ್ಲಿ ಇವು ಕೆಲವು ಜಾತಿಗಳ ಗುಂಪುಗಳಷ್ಟೇ ಹೊರತು ಇವು ಜಾತಿಗಳಲ್ಲ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಆದಿ ದ್ರಾವಿಡ ಕ್ಯಾಸ್ಟ್ ಇನ್ ತಮಿಳುನಾಡು ಇನ್ಕ್ಲೂಡ್ ಪರಯ, ಪಲ್ಲಾರ್, ಚಕ್ಕಡಿ, ಅರುಂಧತಿಯಾರ್ ಅಂಡ್ ಅದರ್ಸ್. ಅಂದರೆ ಅಲ್ಲಿ ತಮಿಳುನಾಡಲ್ಲಿ ಆದಿ ದ್ರಾವಿಡ ಕಮ್ಯುನಿಟಿಗೆ ಇವೆಲ್ಲ ಸೇರ್ತಾರೆ. ಅರುಂಧತಿಯಾರು ಕೇಸ್ ಹಾಕಿದ್ದು ಅದರಲ್ಲಿ ಪತ್ರಿಕೆಗಳು ಗೊತ್ತಿದೆ. ಅರುಂಧತಿಯಾರ್ದು ಅಲ್ಲಿ ಚಕ್ಕಡಿ ಸಮುದಾಯ ಹಾಕಿದಂಥ ಕೇಸುಗಳು ಅವೆಲ್ಲವೂ ಗೊತ್ತಿದೆ. ಅಲ್ಲಿ ಇವೆಲ್ಲವೂ ಕೂಡ ತಮಿಳುನಾಡಿಗೆ ಇದು ಮಾಡ್ಕೊಂಡು ಹೋಗ್ತವೆ. And the term Adi Karnataka and Adi Andhra are being used to denote their official Dalit status of few castes and various reasons. ಇದನ್ನು ಬೇರೆ ಬೇರೆ ಕಾರಣಗಳು ಸಹ ಬಳಸ್ಕೊಡ್ತಾರೆ ಹೊರತು ಇದು ಐಡೆಂಟಿಟಿ ಅಲ್ಲ. ರೀಸನ್ಸ್ ದ ಸೇಮ್ ಹ್ಯಾವ್ ಬೀನ್ ಅಕ್ಸೆಪ್ಟೆಡ್ ಬೈ ದಿ ಅಥಾರಿಟೀಸ್. ದಿ ವ್ಯೂ ಆಫ್ ಕಾಂಟ್ರವರ್ಸಿ ನಾವು ರೈಸ್ಡ್ ಬೈ ಮೆಂಬರ್ಸ್ ಆಫ್ ವೇರಿಯಸ್ ಕ್ಯಾಸ್ಟ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ and census scheduled caste on the basis of the caste have been an absolute necessary. ಜಾತಿ ಆಧಾರದ ಮೇಲೆ ನಾವು ಸೆನ್ಸಸ್ ಮಾಡುವಂಥದ್ದು, ಐಡೆಂಟಿಟಿ ಮಾಡುವಂಥದ್ದು ಅತ್ಯಂತ ಅವಶ್ಯಕ ಅಂತ ಹೇಳುವಂಥದ್ದು ಮಾತನ್ನು ನಾವು ಹೇಳ್ತಾರೆ. ಕರ್ನಾಟಕ ಸ್ವತಂತ್ರ ಬಂದ ನಂತರ ಮಾಡಿದಂಥ ಮೊದಲ ಬ್ಯಾಕ್ ಕ್ಲಾಸಸ್ ಕಮಿಷನ್ ಜಸ್ಟಿಸ್ ಎಲ್ ಜಿ ಆವನೂರು ಕಮಿಷನ್. ಆವನೂರು ಕಮಿಷನ್ನ ಪಟ್ಟಿಯಲ್ಲಿ ಲಿಸ್ಟ್ಗೆ, ಅಂದರೆ ಪಟ್ಟಿಗೆ ಸೇರದ ಜಾತಿಗಳು ಅಂತ ಹೇಳ್ಬಿಟ್ಟು ಒಂದು ಪಟ್ಟಿಯನ್ನು ಮಾಡಿದ್ದಾರೆ. ಆ ಪಟ್ಟಿಯಲ್ಲಿ 137ನೇ ಜಾತಿ ಮನ್ಸ. ಆ ಪಟ್ಟಿಯಲ್ಲೂ ಕೂಡ ಸೇರಿದೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನೆಷ್ಟು ಡಾಕ್ಯುಮೆಂಟೇಷನ್ ಬೇಕು ನಿಮಗೆ ಅನ್ನೋದನ್ನು ನಾವೀಗ ಯೋಚನೆ ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದರೆ, ಅಂದರೆ ನಾವು ಯಾರಿಗೋ ಭ್ರಮೆಗಳಿಗೆ ಯಾವುದೋ ಇವುಗಳನ್ನು ಇಟ್ಕೊಂಡು ನಾವು ಜಾತಿ ನಮಗೆ ಬೇಡ, ನಾವು ಬೈಗುಳ ಮಾಡ್ಕೊಂಡ್ಬಿಟ್ಟಿದ್ರೆ ಯಾವುದು ಬೈಗುಳ ಅಲ್ಲ ಹೇಳಿ. ಪಾಪ ಬ್ರಾಹ್ಮಣರಿಗೂ ನೀವು ಬ್ರಾಹ್ಮಣರನ್ನ ಲಿಂಗಾಯತರನ್ನ ನಾವು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಒಂದು ಸಾರಿ ಭಾಷಣ ಮಾಡ್ತಾ ಹೇಳ್ತಾ ಇದ್ದಾರೆ, ಇವರು ಸಾಫ್ಟ್ವೇರು, ಇವರು ಹಾರ್ಡ್ವೇರು. ಸಾಫ್ಟ್ವೇರ್ ಯಾಕೆಂದರೆ ಜನವಾರ ಹಾಕಿರ್ತಾರೆ, ಬೆತ್ತಗಿರುತ್ತೆ, ಅದಕ್ಕೊಂಥ ಸಾಫ್ಟ್ವೇರು.
ಇವ್ರು ಲಿಂಗ ಕಟ್ಕೊಂಡಿರ್ತಾರೆ, ಅದು ಗಟ್ಟಿ ಇರುತ್ತೆ, ಅದರಿಂದ ಹಾಡಬೇಕು. ಹಂಗಂತೇಳಿ ಅವರಿಬ್ಬರು ಜಾತಿ ಬಿಟ್ಬಿಟ್ರ, ನಮ್ಮನ್ನು ಜಾತಿಯನ್ನು ಕರಿಬೇಡಿ, ನಮ್ಮನ್ನು ಆದಿ ದ್ರಾವಿಡ ಅಂತ ಕರೀರಿ, ನಮ್ಮನ್ನು ಆದಿ ಬ್ರಾಹ್ಮಣ ಅಂತ ಕುತ್ಕೊಂಡ್ರು. ಇಲ್ಲ ನೋ, ಯಾರೋ ಕೆಲವರು ಕರೀತಾರೆ ಅಂತ ಹೇಳಿದ್ರೆ ಮನಸ್ಸ ಅನ್ನುವಂಥದ್ದು ಒಂದು ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನ ಒಂದು ಮೊಮೆಂಟ್ ಆಗಿ ನೀವು ಅದನ್ನು ಪರಿವರ್ತನೆ ಮಾಡೋಕ್ಕೆ ಶುರು ಮಾಡಿ. ಯಾರು ಕರೀತಾರೆ ಮನಸ್ಸ ಅಂತಂದ್ರೆ ಅರ್ಥ ಇದ್ದಿದ್ರೆ ಏನೋ ಒಂದು, ಮನಸ್ಸ ಅನ್ನೋದಕ್ಕೆ ಕೆಟ್ಟ ಅರ್ಥ ಇದ್ದಿದ್ರೆ ಅಯ್ಯೋ ಕೆಟ್ಟ ಅರ್ಥ ಇದೆಯಪ್ಪ ಅಂತ ಹೇಳ್ತಾರೆ. ಕ್ಷೌರಿಕ ಹೆಸರಿಂದ ಕರೀತಾರೆ, ಬಾರ್ ಅಂತ ಕರೀತಾರೆ, ನಾಯಿ ಅಂತ ಕರೀತಾರೆ, ನಾಯಿಂದ ಅಂತ ಕರೀತಾರೆ. ಈಗ ಅವರು ಸವಿತಾ ಸಮಾಜ ಅಂತ ಇಟ್ಕೊಂಡಿದ್ದಾರೆ. ಯಾರಾದರೂ ಸವಿತಾ ಸಮಾಜ ಅಂತ ಅವ್ರು ಕರೆದಿರೋದು ನೋಡಿದ್ದೀರಾ ನೀವು? ಬಾರ ಅಂತ ಕರೀತಾರೆ, ಹಜಾಮ ಅಂತ ಕರೀತಾರೆ, ಅವ್ರು ಕರೆಯುವಂಥದ್ದು ಇದೇ ಹೆಸರು ಅಂತಾನೆ ಕರೀತಾರೆ. ಹಾಗಾಗಿ ಎಲ್ಲ ಜಾತಿಗಳು ಕೂಡ ತನ್ನದೇ ಆದಂತಹ ಪ್ಲಸ್ ಪಾಯಿಂಟ್ಸ್ ಮತ್ತು ಮೈನಸ್ ಪಾಯಿಂಟ್ಸ್ ಇದೆ. ಇವುಗಳನ್ನು ನಾವು ಬೇರೆ ಹಾಕಬಹುದು ಮಾಡೋಕ್ಕೆ ಸಾಧ್ಯವಿಲ್ಲ. ಅಂದರೆ ನನಗೆ ಒಬ್ಬ ಕೊಂಕಣಿ ಮುನಪ್ಪ ಅಂತ ಒಂದು ಕುಗ್ರಾಮದಲ್ಲಿರುವಂಥ ವ್ಯಕ್ತಿ, ತೆಕ್ಕಲಿಗರ ವ್ಯಕ್ತಿ ತನ್ನ ವೃತ್ತಿಯ ಬಗ್ಗೆ, ತನ್ನ ಕುವೃತ್ತಿಯ ಬಗ್ಗೆ ಹಾಡು ಕಟ್ಟಿ ಹಾಡ್ತಾನಲ್ಲ, ನನಗೆ ಇನ್ನೂ ಒಂದು ಅತ್ಯುತ್ತಮ ದಾಖಲೆ ಕನ್ನಡದಲ್ಲಿ ನಮ್ಗೆ ಸಿಗೋದು ಅಂತಂದರೆ ಶೋಭನಾಗುಡಿ ಶಿವರಾಮಕಾರ ಅಂತ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಶಿವರಾಮಕಾರರ ಶೋಭನಗುಡಿಯಲ್ಲಿ ಮನಸ ಸಮುದಾಯದ ಒಂದು ದಾಖಲೆ ಇದೆ. ಅದನ್ನು ಹೇಳ್ತಾರೆ, ಆ ಮಗು ಬಿದ್ದುಬಿಟ್ಟಾಗ ಕೆರೆಗೆ ಮನಸ್ಸಾಗದೆ ಯಾರಾಗಿದೆ ಇದ್ರೂ ಕೂಡ ಮಗು ಉಳಿತಿತ್ತು ಅಂತಂದರೆ ಅವರು ಕೂಡ ಮನಸ್ಸ ಅನ್ನೋಂಥ ಜಾತಿ ಇದೆ ಅನ್ನೋದನ್ನು ರೆಕಗ್ನೈಸ್ ಮಾಡಿದ್ರು ಅಂತ ನಾವು ಅರ್ಥ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ನಮ್ಮ ಭ್ರಮೆಗಳಿಂದ ಹೊರಗಡೆ ಬಂದು ನಮ್ಮ ಜಾತಿ ಸೂಚಕ ಇವುಗಳನ್ನು ನಾವು ಇಟ್ಕೋಬೇಕಾಗುತ್ತೆ. ಮುಂದಕ್ಕೊಂದು ದಿವಸ ಇದು ತೊಡೆದಾಕಬೇಕಾಗುತ್ತೆ. ಅದು ಬೇಡನಲ್ಲ. ಬಾಬಾ ಸಾಹೇಬರು ಅನಿಲೇಷನ್ ಆಫ್ ಕ್ಯಾಸ್ಟ್ ಬರೆದಂಥ ಸಂದರ್ಭದಲ್ಲಿ ಅನಿಲೇಷನ್ ಆಫ್ ಕ್ಯಾಸ್ಟ್ನ ನಾವು ಓದ್ಕೋಬೇಕು. ಅದರ ಹಿನ್ನೆಲೆಯಲ್ಲೇ ಮಾಡ್ಕೊಳ್ಬೇಕು. ಅಂತರ್ಜಾತಿ ವಿವಾಹಗಳಾಗಬೇಕು, ಅಂತರ ಪಂಕ್ತಿಯ ಊಟಗಳಾಗಬೇಕು, ಅಂತರ ಜಾತಿಯ ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆಗಳನ್ನು ತಗೊಳ್ಬೇಕು. ಅನೇಕ ವಿಧ. ಈಗ ದುಡಿಗೂ ಕೂಡ ಒಂದು ಯಾವುದೋ ಒಂದು ಇದಕ್ಕೂ ಕೂಡ ನಿಮಗೆ ಜಾತಿ ಇದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಒಂದು ವಾದ್ಯಕ್ಕೂ ಕೂಡ ಜಾತಿ ಇದೆ. ಕಳೆದ ಸಲ ನಾನು ಬಸವ ಪ್ರಶಸ್ತಿ ಕೊಡುವಂತಹ ಆಯ್ಕೆ ಸಮಿತಿಯಲ್ಲಿದ್ದೆ. ಆ ಸಂದರ್ಭದಲ್ಲಿ ಈ ವಾದ್ಯಗಳಿಗೆ ಕೊಡಬೇಕು ಅಂತ ಹೇಳಿದ್ರು. ವಾದ್ಯಗಳಿಗೆ ಪ್ರಶಸ್ತಿ ಕೊಡಬೇಕು. ವಾದ್ಯಗಳ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದಾಗ ಹಿಂದಿನ ಪ್ರಶಸ್ತಿಗಳೆಲ್ಲ ಎಲ್ಲ ವೀಣೆ, ಮೃದಂಗ, ಪಿಟೀಲು ಎಲ್ಲ ಮೇಲುಜಾತಿಗಳವರು ಯೂಸ್ ಮಾಡುವಂಥ ವಾದ್ಯಗಳಿಗೆ ಕೊಡ್ತಾರೆ. ನಾನು ಕೇಳಿದೆ, ತಪ್ಪೆಗೆ ಯಾಕೆ ಕೊಡಲ್ಲ, ದುಡಿಗೆ ಯಾಕೆ ಕೊಡಲ್ಲ? ಅವರೇನು ಹೇಳಿದ್ರು, ಇಲ್ಲ ಅದನ್ನು ನಾವು ಜಾನಪದಕ್ಕೆ ಕಳಿಸ್ಬಿಟ್ಟಿದ್ದೀವಿ, ಅಲ್ಲಿದ್ದಾವೆ. ಸರಿ, ಹಂಗಾದ್ರೆ ನಾದಸ್ವರಕ್ಕೆ ಕೊಡಿ. ನಾದಸ್ವರ ಜಾನಪದಕ್ಕೆ ಹೋಗಿಲ್ಲ, ಅದಿಲ್ಲೇ ಇದೆ. ಅವ್ರಿಗೆ ಇದುವರೆಗೂ ಪ್ರಶಸ್ತಿ ಕೊಟ್ಟಿಲ್ಲ. ನಾನು ಜಗಳ ಮಾಡ್ತೀನಿ. ಯಾಕಂದರೆ ನಾದಸ್ವರವನ್ನು ನುಡಿಸುವವರು ಒಂದು ಅಸ್ಪೃಶ್ಯ ಸಮುದಾಯಕ್ಕೆ ಸಮಾನದಂಥ ಒಂದು ಕ್ಷೌರಿಕ ಸಮುದಾಯಗಳು. ಅಸ್ಪೃಶ್ಯರು ಅಂದರೆ ಮುಟ್ಟಬಾರದವರು, ಅನ್ಟಚಬಲ್ಸ್. ಇವರು ಅನ್ಸಿಯಬಲ್ಸ್, ನೋಡಬಾರದವರು. ಆ ನೋಡಬಾರದ ಸಮುದಾಯಕ್ಕೆ ನೀವು ಮಾಡ್ತಿದ್ದೀರಲ್ಲ, ಅದು ಕೇಳಿದ ಸಂದರ್ಭದಲ್ಲಿ ಜಗಳ ಮಾಡಿ ಅವರಿಗೆ ಪ್ರಶಸ್ತಿ ಕೊಡಿಸ್ಲಿಕ್ಕೆ ಸಾಧ್ಯ ಆಯಿತು. ಈ ರೀತಿಯಲ್ಲಿ ನಾವು ಒಂದೊಂದು ಪ್ರಾಣಿ, ಪಕ್ಷಿ, ಮರ, ಗಿಡ ಎಲ್ಲಕ್ಕೂ ವಾದ್ಯಗಳು ಎಲ್ಲಕ್ಕೂ ಕೂಡ ಒಂದು ಐಡೆಂಟಿಟಿ ಇರುವಾಗ ಮನುಷ್ಯರಾದ ನಮಗೆ ಯಾಕೆ ಐಡೆಂಟಿಟಿ ಇರಬಾರ್ದು? ಅದರಲ್ಲೂ ಕೂಡ ಮನುಷ್ಯ ಅನ್ನುವಂತಹ ಅತ್ಯುತ್ತಮ ಹೆಸರನ್ನು ಇಟ್ಕೊಂಡಿರುವಂತಹ ಒಂದು ಸಮುದಾಯ ಇವತ್ತು ಯಾವ ಕೀಳರಿಮೆಯನ್ನು ಅನುಭವಿಸಬಾರ್ದು. ಆದಿ ದ್ರಾವಿಡ ಅಂತ ಹೇಳ್ಬಿಟ್ಟು ನೀವು ತಪ್ಪು ಇದನ್ನು ಕೊಟ್ಟು ನೀವು ನಿಮ್ಮ ತಪ್ಪು ಐಡೆಂಟಿಟಿ ಕೊಟ್ಟು ಇದನ್ನು ತಗೋಬಾರ್ದು. ಇವತ್ತಲ್ಲ ನಾಳೆ ನಿಮಗೆ ಇವತ್ತು ಈ ವೇದಿಕೆಯಿಂದ ಹೇಳ್ತಾ ಇದ್ದೀನಿ, ಇವತ್ತಲ್ಲ ನಾಳೆ ನಿಮಗೆ ಅಸ್ಮಿತೆ ಸಿಗುತ್ತೆ. ಯಾಕಂದರೆ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕಾಗಿದೆ. ಅದಕ್ಕೆ ಈಗಾಗಲೇ ಸರ್ಕಾರದಲ್ಲಿ ಪ್ರೊಸೆಸ್ ಆಗಿದೆ. ಅದಕ್ಕೆ ಹೆಲ್ಪಾಗಿ ನಾನು ಕೂಡ ನಿಂತ್ಕೊಳ್ತೇನೆ. ಏನಾದರೂ ಆಗಿ ಕುಲಶಾಸ್ತ್ರೀಯ ಅಧ್ಯಯನ ಆದಮೇಲೆ ಇದು ಜಾತಿಯ ಬಗ್ಗೆ ಸೇರ್ಕೊಳ್ಳುವಂತಹ ಹೋರಾಟದಲ್ಲಿ ನನ್ನ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳನ್ನು ಕೇಳ್ಬೋದು ಹೇಳಿ ನಿಮಗೆಲ್ಲರೂ ಕೂಡ ನಮಸ್ಕಾರ ಹೇಳಿ, ಜೈ ಹಿಂದ್ ಹೇಳಿ ನನ್ನ ಮಾತು. ಬಂಧುಗಳೇ, ಭಾಳಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ ನಿಮ್ಮ ಮುಂದೆ. ಮನ್ಸ ಅಂದರೆ ಮನುಷ್ಯ, ಮನ್ಸ ಅಂದರೆ ಮನುಷ್ಯ.
ಪ್ರತಿಯೊಂದು ಪ್ರಾಣಿಗೂ ಪ್ರತಿಯೊಂದು ಜೀವಿಗೂ ಸಸ್ಯಗಳಿಗೂ ಜಾತಿ ಅಂತ ಹೇಳುವುದು ಇದೆ ಅಂತ ಹೇಳುವುದನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಅಧ್ಯಯನಕಾರರು ತಿಳಿಸಿದ್ದಾರೆ. ಇನ್ನೂ ಕೂಡ ನಾವು ಈ ಗೊಂದಲದಿಂದ ಹೊರಗೆ ಬರಲಿಲ್ಲ ಅಂತ ಆದರೆ ಇನ್ಯಾವಾಗ ನಾವು ಸುಧಾರಿಸೋದು? ಜಾತಿಯ ಅಸ್ಮಿತೆ ನಾವು ಹೇಗೆ ಉಳಿಸ್ಕೊಳ್ಳೋದು? ನಾವು ಇನ್ನೂ ಕೂಡ ಆದಿ ದ್ರಾವಿಡರು, ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಅಂತ ಹೇಳೋದು ಜಾತಿ ಅಲ್ಲ. ನಾವು ಕಳೆದ 25 ವರ್ಷಗಳಿಂದ ಇದನ್ನು ಹೇಳ್ತಾ ಬರ್ತಾ ಇದ್ದೇವೆ. ನಮ್ಮ ಜನರು ಅರ್ಥ ಮಾಡಿಕೊಳ್ತಾ ಇಲ್ಲ. ಈಗ ಎಲ್ಲಿವರೆಗೆ ಮುಟ್ಟಿದ್ದಾರೆ ಅಂತ ಹೇಳಿದರೆ ನಮ್ಮ ಮೇಲೆ ಕಾನೂನಾತ್ಮಕ ಹೋರಾಟ ಮಾಡುವ ತೀರ್ಮಾನಕ್ಕೆ ಬಂದಿದ್ದಾರೆ. ನಾವು ವೆಲ್ಕಮ್ ಮಾಡ್ತಾ ಇದ್ದೇವೆ. ವಿ ಆರ್ ವೆಲ್ಕಮಿಂಗ್. ಮಾಡಲಿ ಕಾನೂನಾತ್ಮಕ ಹೋರಾಟ ನಮ್ಮ ಮುಂದೆ. ನಾವು ಕೂಡ ಕಾಯ್ತಾ ಇರೋದು ಅದಕ್ಕೆ. ನಾವು ಆದಿ ದ್ರಾವಿಡ ಅಂತ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರ ಪಡ್ಕೊಂಡು ಎಲ್ಲ ಮೀಸಲಾತಿ ಸವಲತ್ತುಗಳನ್ನು ಪಡ್ಕೊಂಡಿದ್ದೀವಿ. ಈಗ ಇನ್ನು ಮುಂದೆ ಅವರಿಗೆ ಮನಸಾಂತ ಜಾತಿ ಪ್ರಮಾಣ ಪತ್ರ ಕೊಡಿಸ್ಬೇಕಂತ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರು ಅಲ್ಲಿ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ನಾವು ಅದನ್ನು ಸ್ವಾಗತ ಮಾಡ್ತಾ ಇದ್ದೇವೆ. ಖಂಡಿತ ಮಾಡಲಿ. ಆ ಹೋರಾಟವನ್ನು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ಇಷ್ಟು ಸಂವಿಧಾನ ತಜ್ಞರು ಹೇಳಿದ್ದನ್ನು ನಾವು ಸರ್ಕಾರದ ಏನು ಆದೇಶಗಳನ್ನು ಮುಂದಿಟ್ಟುಕೊಂಡು ಕಳೆದ ಒಂದು 25 ವರ್ಷಗಳಿಂದ ನನ್ನ ಆತ್ಮೀಯ ಗೆಳೆಯ DK ಹಾಗೆ ನಮ್ಮ ಒಡನಾಡಿಗಳು ಹೇಳ್ತಾ ಬಂದಿದ್ದೇವೆ. ಇನ್ನೂ ಕೂಡ ಅರ್ಥ ಮಾಡ್ಕೊಳ್ಳೋದಿದ್ದರೆ ನಮ್ಮ ಮುಂದಿನ ಜನಾಂಗ ನಮಗೆ ಖಂಡಿತ ಶಾಪ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಬಂಧುಗಳೇ. ಇದನ್ನು ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನು ನಾವು ಅರ್ಥ ಮಾಡಿಕೊಂಡು ಮುಂದಿನ ಹೆಜ್ಜೆ ಇಡಬೇಕಾಗಿದೆ. ದಯವಿಟ್ಟು